विधिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिभृशितमो बन्धमोक्षाश्च यस्मात् अस्य श्रीब्रह्मरुद्रः प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् 13ನೇ ಅಧ್ಯಾಯ ಹೌದಲ್ಲ. ಪಶ್ಯೇದಾತ್ಮನ್ಯದೋ ವಿಶ್ವಂ ಪರೇ ಸದಸೌತೋ ಅದ್ವಯೇ ಆತ್ಮಾನಂಚ ಪರಂ ಬ್ರಹ್ಮ ಸರ್ವತ್ರ ಸದಸನ್ಮಯೇ ಆತ್ಮನಿ ಪರಮಾತ್ಮನಿ. ಪರಮಾತ್ಮನ ಅಧೀನದಲ್ಲಿ ಎಲ್ಲವೂ ಸಹ ಇದೆ ಅನ್ನೋದನ್ನು ತಿಳಿದಿರಬೇಕು. ಅಸಚ್ಛಾಸ್ತ್ರೇಷು ಅಸಚ್ಛಾಸ್ತ್ರೇಷು ಸಜ್ಜೇತ ನೋಪಜೀವೇತ ಜೀವಿಕಾಂ ಅತಿವಾದಾಂತ್ಯಜೇತ್ತರ್ಕ ಪಕ್ಷಂ ಕಂಚಿನ್ನ ಸಂಶ್ರಯೇತ್. ನ ಅಸಚ್ಛಾಸ್ತ್ರೇಷು ಸಜ್ಜೇತ. ಅಸಚ್ಛಾಸ್ತ್ರೇಷು ದುಷ್ಟಶಾಸ್ತ್ರಗಳಲ್ಲಿ ಎಂದೂ ಸಹ ಆಸಕ್ತರಾಗಬಾರದು. ನ ಸಚ್ಛಾಸ್ತ್ರಂ ಅಭ್ಯಸೇ ನಿತ್ಯಂ ದುಶ್ಶಾಸ್ತ್ರಂತು ಪರಿತ್ಯಜೇತ್ ಅಂತ ಅನುವ್ಯಾಖ್ಯಾನ. ನಾಸಚ್ಛಾಸ್ತ್ರೇಷು ಸಜ್ಜೇತ ನೋಪಜೀವೇತ ಜೀವಿಕಾಂ. ಜ್ಞಾನ ಕಾರ್ಯವನ್ನೆಂದೂ ಸಹ ಉಪಜೀವನದ ಮಾರ್ಗವನ್ನಾಗಿ ಮಾಡಿಕೊಳ್ಳಬಾರದು ಅಂತ ಹೇಳ್ತಾರೆ. ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋ ಯತಃ. ಆದ್ದರಿಂದ ಎಂದೂ ಸಹ ಜೀವನೋಪಾಯವನ್ನಾಗಿ ಮಾಡಿಕೊಳ್ಳಬಾರದು. ಅತಿವಾದಾಂತ್ಯಜೇತ್ ತರ್ಕಾನ್. ಅದು ಕುತರ್ಕಗಳನ್ನು ಮಾಡೋಕ್ಕೆ ಹೋಗಬಾರ್ದು. ಒಂದು ಪ್ರಮಾಣ ಕೊಟ್ಟ ಮೇಲೆ ಮತ್ತೆ ಮಾತಾಡಬಾರ್ದು. ಹೊರ ಮತ್ತೆ ನಿಲ್ಲಿಸ್ಬಿಡ್ಬೇಕಾದ್ರೆ ಮತ್ತೇನೋ ಒಂದು ಮಾತಾಡೋದಕ್ಕೆ ಹೊರಟ್ರೆ ಅದು ಕುತರ್ಕನೇ. ಪಕ್ಷಂ ಕಂಚಿತ್ ನ ಸಂಶ್ರಯೇತ್. ಯಾವುದೋ ಒಂದು ಪಕ್ಷಗಳನ್ನು ನಾವು ಅಂದರೆ ನಿಷ್ಪಕ್ಷಪಾತವಾಗಿರಬೇಕು ಅಂತ. ಯಾವುದೇ ಒಂದು ಪಕ್ಷವನ್ನು ಆಶ್ರಯಿಸ್ತೇನೆ ಏನಾಗಿರಬೇಕು, ಪಕ್ಷಾತೀತವಾಗಿ ವರ್ತಿಸಬೇಕು. ಅಪ್ರಯೋಜಕ ಪಕ್ಷಂ ನ ಸಂಶ್ರಯೇತ್. ಇನ್ನೂ ಕೆಲವಿದೆ, ಕೆಲವು ಪಕ್ಷಗಳಿಗೆ ಪ್ರಯೋಜನವೇ ಇಲ್ಲ. ಉದಾಹರಣೆ ಯಾವುದೋ ಏನೋ ಆಯಿತು ಅಂತ ನಾವು ತಲೆ ಕೆಡಿಸ್ಕೋಬೇಕಾ ಬಗ್ಗೆ. ಎರಡು ಪಕ್ಷಗಳು, ಒಂದು ಪಕ್ಷ ನಾವು ನ್ಯೂಟ್ರಲ್ ಆಗಿ ನ್ಯಾಯ ಕೊಡಬೇಕಾದ್ದು ಒಂದು ಪಕ್ಷ, ಇನ್ನೊಂದು ಅಸಂಬದ್ಧ ವಿಚಾರಗಳು. ಅದ್ರ ಬಗ್ಗೆ ಏನು ಮಾಡಿಕೊಡೋದು, ತರಕಾರಿ ಯಾರು ಎಷ್ಟು ಹೊಡೆದ ಒಟ್ಟಾದಾಗ ದೊಡ್ಡ ಗಲಾಟೆ ಹೊಡೆದಾಕಿದ್ದಾವನು ಅರ್ಥನೇ ಇಲ್ಲ ಅದರೊಳಗೆ. ಯಾರು ಏನಾದರೂ ಇವತ್ತು ಎಷ್ಟೋ ಸತ್ತೆ ಅಪ್ರಸಕ್ತ ವಿಚಾರದ ಬಗ್ಗೆ ಭಾಳ ಸೀರಿಯಸ್ ಆಗಿ ತಗೊಂಡು ಪ್ರಸಕ್ತ ವಿಚಾರದ ಬಗ್ಗೆ ಪೂರ್ತಿ ಕೈ ಬಿಟ್ಟುಬಿಟ್ಟು ಅದರಿಂದ ಏನಾಗುತ್ತೆ, ಸಮಾಜಕ್ಕೂ ನಷ್ಟ, ಅವರಿಗೂ ನಷ್ಟ. ನ ಅಪ್ರಯೋಜನ ಪಕ್ಷಿ ಸ್ಯಾತ್ ನ ವೃಥಾ ಶಿಷ್ಯ ಬಂಧಕೃತೆ. ಇನ್ನೊಂದು ನ ವೃಥಾ ಶಿಷ್ಯ ಬಂಧಕೃತೆ ನ ಚ ಉದಾಸೀನ ಶಾಸ್ತ್ರಾಣಿ ನ ವಿರುದ್ಧಾನಿ ಚಾಭ್ಯಸೆ. ನ ಅಪ್ರಯೋಜನ ಪಕ್ಷಿ ಸ್ಯಾತ್. ಅಪ್ರಯೋಜಕ ಪಕ್ಷವನ್ನು ಎಂದೂ ಸಹ ಅಪ್ರಯೋಜಕ ಪಕ್ಷ ಅಂದ್ರೇನು, ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನ ಅನುಬಂಧ ಚತುಷ್ಟಯ ರಹಿತವಾದ ಪಕ್ಷವನ್ನು ಎಂದೂ ಸಹ ಆಶ್ರಯಿಸಕೂಡದು. ಅದು ಶಾಸ್ತ್ರದ ಹೇಗೋ ಪಕ್ಷಗಳು ಹಾಗಿದೆ. ನ ಅಪ್ರಯೋಜನ ಪಕ್ಷಿ ಸ್ಯಾತ್ ನವೃಥಾ ಶಿಷ್ಯ ಬಂಧಕೃತೆ. ವೆರಿ ಇಂಪಾರ್ಟೆಂಟ್. ಶಿಷ್ಯರನ್ನು ಒಂದು ಇಕ್ಕಟ್ಟಿ ಸಿಕ್ಕಿಸ್ಬಾರ್ದು. ನನ್ನ ಮಾತು ಕೇಳಲೇಬೇಕು ಅಂತ ಹಠ ಹಿಡಿಬಾರ್ದು. ಸಲಹೆ ಕೊಡೋದು ತಪ್ಪಲ್ಲ, ಏನು ಮಾಡಬಾರ್ದು, ಹೀಗೆ ಮಾಡೋದು ಒತ್ತಾಯ ಮಾಡಬಾರ್ದು. ಶಾಸ್ತ್ರ ವಿಚಾರ ಬಂದಾಗ ಮಾಡಬೇಕು. ಅದ್ಯಾವುದು ಪರ್ಸನಲ್ ಲೈಫ್ ಏನೋ ಇರುತ್ತೆ ಅವ್ರ ಬಗ್ಗೆ ಎಂಟ್ರೆ ಹೀಗೆ ಮಾಡೋ ಅಂತ ಹೇಳೋದು, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಯಾತಕ್ಕೆ, ಅವ್ರ ಸಮಸ್ಯೆ ನಮಗೆ ಗೊತ್ತಿರೋದಿಲ್ಲ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವ್ರು ಗುರುಭಕ್ತಿಯತೆ ಮಾಡಿಕೊಂಡು ಆಪತ್ತಿಗೊಳಗಾದರೆ ಆ ಪಾಪಕ್ಕೆ ಇವರು ಒಳಗಾಗಬೇಕಾಗುತ್ತೆ. ಇದು ತುಂಬ ಮುಖ್ಯವಾದ ಅಂಶ. ಇದು ಶಿಷ್ಯರಿದೆ ಏನು ಬೇಕಾದ್ರೂ ಮಾಡಿಸ್ತೇವೆ ಅಂತ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಪಾಠ ಪ್ರವಚನ ಜ್ಞಾನ ಕಾರ್ಯದ ಹೊರತು ಉಳಿದಗಳ ಬಗ್ಗೆ ಸಲಹೆ ಸೂಚನೆ ಅವಶ್ಯ ಕೊಡಬಹುದು. ಆದರೆ ಬಂಧಕ್ಕೆ ಒಳಗಾಗ. ಬಂಧನ ಅಂದ್ರೇನು, ಹೀಗೇ ನಡಿ ಅಂಥೇಳಿ ಒತ್ತಡವನ್ನು ಹೇರಬಾರ್ದು. ಎಷ್ಟೊತ್ತು ಹಾಗಾಗುತ್ತೆ. ವರಕನ್ಯಾ ವಿಷಯದೊಳಗೆ ಒತ್ತಾಯ ಮಾಡಿ ಹೇಳಿಬಿಡೋದು, ಅವ್ರ ಜೀವನ ಪೂರ್ತಿ ಕಷ್ಟಪಡೋದು ಕೊನೆಗೆ. ಅದಾಗಬಾರ್ದು. ಇವ್ರ ಚಾಯ್ಸ್ ಇದೆ, ತುಂಬ ಸರ್ತಿ ಹಾಗಾಗಿದೆ. ಆಮೇಲೆ ಡೈವರ್ಸ್ ಆಗೋದು ಅವೆಲ್ಲ ಶುರುವಾಗುತ್ತೆ. ಒತ್ತಡ ಹೇರಬಾರ್ದು. ನಚ ಉದಾಸೀನ ಶಾಸ್ತ್ರಾಣಿ ನಾ ವಿರುದ್ಧಾನಿ ಚಾಭ್ಯತೆ. ಉದಾಸೀನ ಶಾಸ್ತ್ರಗಳು ಅಂದ್ರೇನು, ಈ ಸಾತ್ವಿಕನೂ ಅಲ್ಲ ತಾಮಸನೂ ಅಲ್ಲ, ಮಧ್ಯದವುಗಳು. ಅವ ಬಗ್ಗೆ ಏನು ಮಾಡಿಕೊಡೋದು, ತಲೆ ಕೆಡಿಸೋಡು, ಬಿಟ್ಬಿಡಿ. ಇವತ್ತೆಲ್ಲ ಮೊಬೈಲೆಲ್ಲ ಮಾಡ್ತಿರೋದೇನದು, ಇರಲೆವೆಂಟ್ ಥಿಂಗ್ಗಳು, ಜೀವನಕ್ಕೆ ಏನೇನೂ ಪ್ರಯೋಜನ ಇಲ್ಲ. ನಾ ವಿರುದ್ಧಾನಿ ಚಾಭ್ಯ. ವಿರುದ್ಧ ಶಾಸ್ತ್ರಗಳಂತೂ ಯಾವ ಕಾಲಕ್ಕೂ ಓದಬಾರ್ದು. ಉದಾಹರಣೆ ಶಾಸ್ತ್ರಗಳಿಂದ ಪ್ರಯೋಜನ ಇಲ್ಲ, ಆದ್ದರಿಂದ ಇದು ವಿರುದ್ಧ ಪ್ರಯೋಜನ ಇದೆ. ದುಷ್ಟಶಾಸ್ತ್ರ ಓದೋದ್ರಿಂದ ವಿರುದ್ಧ ಪ್ರಯೋಜನ, ನರಕಾದಿ ಅನರ್ಥ ಇದೆ.
ಇದರಿಂದ ಅನರ್ಥನೂ ಇಲ್ಲ ಅರ್ಥನೂ ಇಲ್ಲ, ವ್ಯರ್ಥ ಆಗತ್ತೆ. ಅದನ್ನೂ ಆಶ್ರಯಿಸಬಾರ್ದು. ನ ಶಿಷ್ಯಾನನುಬಧ್ನೀತ ಗ್ರಂಥಾನ್ನೈವ ಅಭ್ಯಸೇತ್ ಬಹೂನ್ ನ ಚ ನ ವ್ಯಾಖ್ಯಾಮುಪಜೀವೇತ ನಾರಂಭಾನ್ನಾರಭೇತ್ ಕ್ವಚಿತ್ ನ ವ್ಯಾಖ್ಯೆಯ ಉಪಜೀವೇತ ನ ನಿಷಿದ್ಧಾನ್ ಸಮಾಚರೇತ್ ಏವಂ ಭೂತೋ ಯತಿರ್ಯಾತಿ ತದೇಕ ಶರಣೋ ಹರಿ. ಈ ವಿಷಯ ಮುಖ್ಯವಾಗಿ ಯತಿಧರ್ಮವನ್ನಾಗಿ ಹೇಳಿದರು. ಸನ್ಯಾಸಿ ಧರ್ಮ ಪ್ರಧಾನ, ಉಳಿದವರಿಗೂ ಕೂಡ ಅವೆಲ್ಲ ಅಪ್ಲಿಕಬಲ್. ಸುಳ್ಳು ಹೇಳಬಾರ್ದು, ಅವೆಲ್ಲ ಸನ್ಯಾಸಿಗಳಿಗೆ ಮಾತ್ರ ಅಲ್ಲ, ಯಾರಿಗೆ ಅದು ಎಲ್ಲರಿಗೂ. ಕೆಲವು ಮಾತ್ರ ಯತಿಗಳಿಗೆ ವಿಶೇಷವಾಗಿ. ಕಲಾವಿದ್ಯೆಗಳನ್ನ ಯತಿಗಳು ಓದಲೇಬಾರ್ದು. ಕಲಾವಿದ್ಯೆಗಳು ಅಂದ್ರೇನು? ನೃತ್ಯ ಸಂಗೀತಾದಿಗಳನ್ನು ಅವ್ರು ಕಲೀಲಿಕ್ಕೆ ಹೋಗಬಾರ್ದು. ಇವರು ಕಲಿಬಹುದು, ದೇವರಿಗೆ ಪ್ರೀತಿಕರ, ದೇವ್ರಿಗೆ ಪ್ರೀತಿಕರ ಅಂತಲೂ ಕಲಿಬಾರ್ದು. ಯಾತಕ್ಕೆ? ಮನಸ್ಸು ವಿಕಾರ ಆಗೋದ್ರಿಂದ, ಅವನ್ನ ಉಳಿದವರು ಅಭ್ಯಾಸ ಮಾಡೋದ್ರಿಂದ ಎಂದು ಕೂಡ ಮಾಡೋದಕ್ಕೆ ಹೋಗಬಾರ್ದು. ಅದು ಬೇರೆ, ಅದು ಯಾವುದಕ್ಕೆ ಬಂದಿದ್ದು? ಪ್ರತಿವಾದಿಗಳಿಗೆ ಉತ್ತರ ಕೊಡೋದಕ್ಕೋಸ್ಕರ ಹೊರತು ತಾವು ಅನುಷ್ಠಾನ ಮಾಡಲಿಕ್ಕಲ್ಲ. ಎಲ್ಲರಿಗೂ ಸಾಮರ್ಥ್ಯ ಬೇಕಲ್ಲ ಅದಕ್ಕೆ. ಸರ್ಕಸ್ ಎಲ್ಲರೂ ಸರ್ಕಸ್ ಸೇರಿಬಿಡ್ತಾರ? ಸಾಧ್ಯ ಇಲ್ಲ. ಎಷ್ಟು ರಿಸ್ಕ್ ಇದೆ ಅದರೊಳಗೆ. ಸಮರ್ಥರಾದವ್ರು ಹೋಗ್ತಾರೆ. ಅವರೆಲ್ಲ ಎಂಥವರು? ಚತುಷ್ಷಷ್ಟಿ ಕಲಾಕೋವಿದರು ಅಂಥೇಳಿ ಘೋಷಣೆ ಕೂಡ ಮಾಡ್ಕೊಂಡಿದ್ದವರು. ಜನ ಏನು ಮಾಡ್ತಿದ್ರಾಗ? ತೋರಿಸಿ ಹಾಗೆ ಅಂತ ಬರ್ತಾಯಿದ್ರು. ಆ ರೀತಿ ತೋರಿಸೋ ಮೂಲಕ ಏನು ಮಾಡ್ತಿದ್ರು ಅಂದರೆ, ನಮ್ಮ ಶಾಸ್ತ್ರ ಓದಿದರೆ ಯಾವುದನ್ನು ಬೇಕಾದರೂ ಸಾಧಿಸ್ಬೋದು. ಅದನ್ನು ತೋರಿಸ್ಬೇಕಾಗಿದೆ. ಸರ್ವವಿದ್ಯಾ ಪ್ರವೀಣವನ್ನು ರಾಘವೇಂದ್ರ ಅನ್ನೋ ವಿದ್ಯತೆ. ಇದೇನಪ್ಪ, ಏನು ಕೆಲಸಕ್ಕೆ ಬಾರದು ಅಂದ್ಕೊಳ್ಬಾರ್ದು ಅಂಥೇಳಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ಮಾಡ್ತಾರೆ, ಅದನ್ನು ಆಚಾರ್ಯರು ಯಾರೋ ಕುಸ್ತಿ ಬಂದರು, ಇವೆಲ್ಲ ಅವಕಾಶ ಕೊಟ್ಟು ಎಲ್ಲರೂ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಅವ್ರ ರೀತಿಯೇ ಬೇರೆ. ಜಡ್ಜ್ ತೀರ್ಮಾನ ಕೊಟ್ಟು ನಾವು ತೀರ್ಮಾನ ಕೊಡೋಕ್ಕೆ ಬರೋದಿಲ್ಲ. ಆ ಪೋಸ್ಟಲ್ಲಿ ಇರಬೇಕು ಫಸ್ಟ್. ಅದನ್ನೆಲ್ಲ ಬಿಟ್ಟು ಕೆಲವರು ಏನು ಮಾಡ್ತಾರೆ, ಆಚಾರ್ಯರು ಕೆಲವು ಮತಗಳ ಖಂಡನೆ ಮಾಡಿದರು. ಖಂಡನೆ ವಿಮರ್ಶೆ ಮಾಡಿ ಅದು ವ್ಯಕ್ತಿತ್ವ ಅವರು ಬೈದರು, ನಾವು ಬೈಲಕ್ಕೆ ಬರೋದಿಲ್ಲ. ಅವರು ಬೈದಿಲ್ಲ, ವಿಚಾರ ಬೇರೆ. ನಾವು ಬೈಕೊಡೋದು ಯಾತಕ್ಕೆ? ಅವ್ರಿಗೆ ಸಾಮರ್ಥ್ಯ ಇದೆ. ಬೈದರು ಪೊಲೀಸ್ ಹೊಡೆದ್ರೆ ತಿರುಗಿ ಮಾತು ಇನ್ನೊಂದು ಹಾಕ್ತಾರೆ. ಉಳಿದವ್ರು ಹೊಡೆಯೋಗಿಲ್ಲ. ಇದು ಅರ್ಥ. ಪೊಲೀಸ್ ಹೊಡೆಯೋ ಹಕ್ಕಿದೆ, ಉಳಿದವ್ರು ಹೊಡೆಯೋ ಹಕ್ಕಿಲ್ಲ. ಸಮರ್ಥರಾಗಿರಬೇಕು. ಸಾಮರ್ಥ್ಯ ನಮ್ಮ ಜನ ಹೇಳ್ಕೊಟ್ಟಿದ್ದೇನೋ ಅಂದರೆ ಬರೀ ಬೈಯೋದು ಮಾತ್ರ ಹೇಳ್ಕೊಟ್ಬಿಟ್ಟು ಅದೇ ಜನ ಏನಾಯ್ತಾಗ ಸಮಾಜ ಒಡೆದೋಗ್ಬಿಡುತ್ತೆ. ಅದು ಹೇಳೋಕ್ಕೆ ಆ ವಿಷಯ ಬೇಡ. ನೀನು ಸಂಬಂಧಪಟ್ಟ ವಿಚಾರನೇ ಅಲ್ಲ. ಅದು ವಿಮರ್ಶೆ ಮಾಡು. ವ್ಯಕ್ತಿಗತವಾಗಿ ಯಾವ ಸಹ ಮಾತಾಡ್ಲಿಕ್ಕೆ ಹೋಗಬಾರ್ದು. ಎಲ್ಲಿದೆ? ಅಲ್ಲ, ನಾವು ವ್ಯಾಖ್ಯಾಮುಪಜೀವೇತ ಅದೇ ಹೇಳಿದ್ದು. ಪಾಠ ಪ್ರವಚನಗಳನ್ನು ಹೊಟ್ಟೆಪಾಡಿಗೆ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ಗೊತ್ತಾಯ್ತಾ? ವ್ಯಾಖ್ಯಾ ಪಾಠ ಪ್ರವಚನಗಳು ವ್ಯಾಖ್ಯಾನ ಅಂದರೆ ಏನರ್ಥ? ವಿವರಣೆ ಕೊಡೋದು ಅಂತ ಅರ್ಥ. ಪಾಠನೂ ವಿವರಣೆ, ಪ್ರವಚನನೂ ವಿವರಣೆ, ಗ್ರಂಥ ಬರೆಯೋದು ವಿವರಣೆ. ಅವೆಲ್ಲ ಏನಾಗ್ಕೊಡೋದು? ಉಪಜೀವನದ ಮಾರ್ಗ ಆಗಬಾರದು. ಯಾವ ಶಾಸ್ತ್ರನೂ ಅಷ್ಟೇ. ಇವತ್ತೆಲ್ಲ ಶಾಸ್ತ್ರನೂ ಕಮರ್ಷಿಯಲ್ಲೇ. ಯಾವ ಶಾಸ್ತ್ರನೂ ಕಮರ್ಷಿಯಲ್ ಆಗಬಾರ್ದು. ಹಳ್ಳಿ ಜನ ಇವತ್ತು ಫಾಲೋ ಮಾಡ್ತಾರೆ. ಕೆಲವು ವಿದ್ಯೆ ಗೊತ್ತಿರುತ್ತೆ ಅವರಿಗೆ, ಫ್ರೀಯಾಗಿ ಮಾಡಿಕೊಡ್ತಾರೆ. ಅದು ಹೆಚ್ಚು ಕೊಟ್ಟರೆ ದುಡ್ಡು ಕೊಟ್ಟರೆ ಇಸ್ಕೊಂಬೋದಿಲ್ಲ. ಒಬ್ರು ಯಾರೋ ನಮ್ಮವರೇ ಪಾಠಕ್ಕೆ ಬರೋರು ಹೇಳಿದರು. ಯಾವ ಏನೋ ಒಳ್ಳೆ ವಾಸಿ ಮಾಡಿದಂತೆ ಪಾಪ ರೋಗ ಅವನಿಗೆ. ಅವ್ನು ಏನೋ ದುಡ್ಡು ಕೊಡೋಕೆ ಏನು ಕೊಡಬಾರ್ದು, ಇಸ್ಕೊಬಾರ್ದು ಹೇಳಿಬಿಟ್ಟಿದ್ದಾರೆ ನಮಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಕೊನೆಗೆ ಏನು ಮಾಡಿದ್ದಾರೆ, ಏನಾದ್ರು ತೊಗೊಳಪ್ಪ ಆಯ್ತು ಏನೋ ಕೊಡಿ ಅಂತ ಹೇಳಿದಾರಂತೆ. ಅವರು 20 ರೂಪಾಯಿ ಕೊಟ್ಟರು, 5 ರೂಪಾಯಿ ವಾಪಸ್ ಕೊಟ್ಟಂತ. ಇವತ್ತು ಇವ್ರು ಕೊಡೋ ವಾಪಸ್ ಕೊಡೋದು, ಇಷ್ಟೊಂದು ಕೊಡೋದೆ ಅಂದರೆ ಆಶ್ಚರ್ಯ. ಇಷ್ಟೇ ನಮ್ಗೆ ಬೇಕಿತ್ತು. ನೀವು ಏನೋ ಕೊಡ್ತಿದ್ದೀರಿ ಅಷ್ಟೇ, ಟೋಕನ್ ಅಷ್ಟೇ. ಹೆಚ್ಚಿಸ್ಕೋಬಾರ್ದು, ಇಸ್ಕೊಳ್ಳೇಬಾರ್ದು. ನೀವಾಗಿ ಕೊಟ್ಟಿದ್ದೀರಿ ಅದು ಹೆಚ್ಚಿಸ್ಕೋಬಾರ್ದು. ಅಂದರೆ ಅವ್ರಿಗೆ ಆ ಬದ್ಧತೆ ಇರೋದಕ್ಕೆ ಸಿದ್ಧಿ ಬಂದುಬಿಡುತ್ತೆ. ಯಾವಾಗ ಕಳ್ಕೊಂಡ್ಬಿಡ್ತಾರೆ ಸಿದ್ಧಿ ಹೋಗಿಬಿಡತ್ತಾ? ಅವರಿಗೆ ಗೊತ್ತದು. ಅವ್ರು ಹೇಳ್ತಾರೆ, ಅವರು ಕಂಡವ್ರಿಗೆ ಹೇಳಬೇಡಿ, ದುಡ್ಡು ಇಸ್ಕೋಬೇಡಿ. ಎರಡು ಮಿಸ್ಯೂಸ್ ಮಾಡ್ತಾರೆ. ಎಷ್ಟೋ ಜನ ಕೇಳ್ಬಿಟ್ಟು ಮಿಸ್ಯೂಸ್ ಮಾಡ್ತಾರೆ. ಅವ್ರಿಗೆ ಹೇಳಬೇಡಿ. ಮತ್ತು ಎಂದೂ ಕೂಡ ಮಾರ್ಕೊಂಡೋಗಿ ಹೋಗಬೇಡಿ. ದೇವರು ಕೊಡ್ತಾನೆ ಅಂದರೆ ಹಳ್ಳಿದಲ್ಲಿ ಏನು ಶಾಸ್ತ್ರ ಇದೆಲ್ಲ ಒಂದು ಪ್ರಿನ್ಸಿಪಲ್ ಫಾಲೋ ಮಾಡ್ತಿದ್ದೆ. ಅದು ತುಂಬ ಒಳ್ಳೆಯದು. ಅದೆಲ್ಲ ಬೇರೆ ಹೋಗ್ತಾ ಎಕ್ಸೆಪ್ಷನ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವರಾಗಿ ಕೊಡೋದು ಅದು ಡಿಫ್ರೆಂಟ್. ಅದು ಉಪಜೀವನ ಯಾವಾಗ ಆಗುತ್ತೆ ಅದನ್ನೇ ಅದರ ಮೇಲೆ ಅವಲಂಬಿಸೋದು, ಕೇಳಿಸ್ಕೊಳ್ಳೋದು. ಹಾಗೆ ಇಷ್ಟೇ ಕೊಡ್ತಕ್ಕದ್ದು ನೀವು, ಅದು ಇನ್ನೂ ದೊಡ್ಡ ಅಪರಾಧ. ಯಾವ ಕಾಲಕ್ಕೂ ಕೂಡ ಅದನ್ನು ಕೇಳಕ್ಕೆ ಹೋಗಬಾರ್ದು. ಅಂದರೆ ಇವರೇ ಮಹಾಪರೇಶ ಕದಾಚಾರ ಅನುಷ್ಠಾನ ಮಾಡಿದಾಗ ಇನ್ನೇನು ಮಾಡಬೇಕಾಗಿದ್ದರೆ ಇವರು ಉಳಿದವರು ಕಲಿಯಾಗಿರೋದು. ಇವರೇ ಮಾಡ್ತಾ ಇರ್ತಾರೆ. ನಾವೇ ಇವ್ರ ಹೇಳ್ತಾ ಎಷ್ಟೋ ಜನಗಳು ರಾಜಕಾರಣಿಗಳು ನಾವೇ ಸನ್ಯಾಸಿಗಳಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಯಾಕೆ ಇವ್ರು ನೋಡಿ, ಇವರೇ ಕೇಳಿದ್ರು, ಇವ್ರು ಕೇಳಿಬಿಟ್ರೆ ಅವರೇ ಬಿಡ್ತಾರೆ, ನಾವೇ ಬಿಡಬೇಕು. ಸನ್ಯಾಸಿಗಳಾದರೂ ಮಾಡ್ಬೋದು ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಒಟ್ಟಿನ ಮೇಲೆ ಬಾಫರೇಶ್ವ ಕದಾಚಾರ ಬಗ್ಗೆ ಎಲ್ಲರಿಗೂ ಅನ್ವಯ, ಒಬ್ಬೊಬ್ಬರಿಗಲ್ಲ. ಅದು ಮೇಲೆ ಹೋಗ್ತಾ ಜಾಸ್ತಿ ಅನ್ವಯ. ಮೇಲೆ ಹೋಗ್ತಾ ಎಕ್ಸೆಂಪ್ಷನ್ ಅಲ್ಲ, ಜಾಸ್ತಿ ಅನ್ವಯ ಆಗಬೇಕು. ಅದಕ್ಕೆ ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋಚರ.
ಇವರು ರಾಮದೇವರಿದ್ದಾರೆ, ಹನುಮಂತ ದೇವರಿದ್ದಾರೆ. ರಾಮದೇವರು ಕೇಳಿದ್ರು ಏನು ಬೇಕು ಅಂತೇಳಿ, ಹನುಮಂತ ಬೇಡ ಅಂತ ಹೇಳಿದ್ರು. ಅವರಿಬ್ಬರಿಗೂ ಗೊತ್ತದು ಯಾಕೆ ಮಾಡಬೇಕಾಯ್ತ ಪ್ರಸಂಗ ಅಂದರೆ ಉಳಿದವರಿಗೆ ದೊಡ್ಡ ಪಾಠ ಆಗಬೇಕು. ಕೊಡ್ಲಕ್ಕೆ ತಯಾರಿದ್ದೇನೆ ಅಂತ ಅವ್ರು ಹೇಳಬೇಕು, ಇಸ್ಕೊಳ್ಳೋಕೆ ತಯಾರಿಲ್ಲ ಅಂತ ಇವ್ರು ಹೇಳಬೇಕು. ಅದು ಸರಿಯಾದ ರೀತಿಯಾದ ಜೀವನ ಕರ್ಮ ಅಂತ ಹೇಳೋದಕ್ಕೆ ತೋರಿಸಿಕೊಟ್ಟು. ನ ವ್ಯಾಖ್ಯೆಯ ಉಪಜೀವೇತ ನಾ ನಿಷಿದ್ಧಾನ್ ಸಮಾಚಾರೇ, ನಿಷಿದ್ಧವನ್ನು ಯಾವ ಕಾಲಕ್ಕೂ ಮಾಡಬಾರ್ದು. ಪ್ರಾಯಶ್ಚಿತ್ತ ಮಾಡ್ಕೋಬೋದು ಅಂತ ಮಾಡ್ಲಿಕ್ಕೆ ಹೋಗಬೇಡಿ. ಕೆಲವು ಪ್ರಾಯಶ್ಚಿತ್ತ ಇರುತ್ತೆ ಅಂತ ಹೇಳಿ ಮಾಡಿಬಿಡ್ತಾರೆ. ಪ್ರೇರಿ ಬರದೆ ಹೋದರೆ ₹5 ಫೈನ್ ಅಂದರೆ 150 ಕೊಡ್ತೀನಿ ಬಿಟ್ಟೇ ಬಿಡಿ ಉದ್ಯೋಗಗಳು ಹೇಳಬಾರ್ದು. ಆ ಉದ್ದೇಶ ಇಲ್ಲ ಅದರೊಳಗೆ. ನಾ ನಿಷಿದ್ಧಾನ್ ಸಮಾಚಾರೇ ಏವಂ ಭೂತೋ ಯತಿರ್ಯಾತಿ ತದೇಕ ಶರಣು. ಈ ರೀತಿ ಇದ್ದರೆ ಯತಿಗಳಿಗೆ ದೊಡ್ಡ ಸಾಧನೆ ಆಗುತ್ತೆ. ಉಳಿದವರು ಬೇರೆ ವರ್ಣಗಳ ಧರ್ಮವನ್ನು ಗೊತ್ತು, ಬ್ರಾಹ್ಮಣರ ಸತ್ಯ ಹೇಳಬೇಕು ಭಾರಿ ಇದೆ, ಬೇರೆಯವ್ರು ಕಾಪಿ ಮಾಡಬೇಕಂತ ಏನೂ ತಪ್ಪಲ್ಲ. ಆದರೆ ವೇದ ಒತ್ತಿ ಅದ್ರ ಕಾಪಿ ಮಾಡಬಾರ್ದು. ಗೊತ್ತಾಯ್ತಾ? ಕೆಲವನ್ನೇ ಎಲ್ಲರೂ ಅನುಸರಣೆ. ಯತಿಗಳ ಕೆಲವು ಧರ್ಮಗಳೇನಿದೆಯಲ್ಲ ಎಲ್ಲರಿಗೂ ಅಹಿಂಸೆ, ಉಳಿದವರಿಗೂ ಅಹಿಂಸೆ ಧರ್ಮನೇ. ಆದರೆ ಯತಿಗಳಿಗೆ ಸರ್ವಥಾ ಅಹಿಂಸೆ. ಇವ್ರು ಹಾಗಲ್ಲಿ ಊಟ ಮಾಡಬೇಕು, ಅದಕ್ಕೋಸ್ಕರ ವೈಷ್ಣವ್ಯಾದಿಗಳು ಮಾಡಬೇಕು. ಅವರು ವೈಷ್ಣವ ಮಾಡಾಗಿಲ್ಲ. ಯಾಕೆ? ಅಡುಗೆನೇ ಮಾಡಾಗಿಲ್ಲ ಅವರು. ಫಸ್ಟ್ ಆಫ್ ಆಲ್ ಇದೆಲ್ಲ ಯೋಚನೆ ಮಾಡಿದರೆ ಉಳಿದವ್ರಿಗೋಸ್ಕರ ಮಾಡಿಸ್ತಾರೆ ಹೊರತು ಅವರಿಗೆ ದೋಷ ಇಲ್ಲ. ಅವರು ವೈಷ್ಣವ ಇಲ್ಲ ಅಂತೇಳಿ ಯತಿಗಳು ತಿಂದರೆ ಏನು ದೋಷ ಇಲ್ಲ ಅವರಿಗೆ. ಅದಕ್ಕೆ ಅವ್ರು ಮಾಡಿದ್ದಲ್ಲ ಅಡುಗೆ, ಬೇರೆಯವ್ರು ಮಾಡಿರ್ತಾರೆ, ಆದ್ದರಿಂದ ದೋಷ ಇಲ್ಲ. ಇನ್ನೂ ಹೇಳ್ತಾರೆ ಯತಿಗಳು ಈಗೆಲ್ಲ ಮನೆ ನಿಂತೋಗಿದೆ. ಯತಿಗಳು ಬ್ರಹ್ಮಚಾರಿಗಳು ಆ ಹೊತ್ತಿ ಸರಿಯಾಗಿ ಬರೋದು. ಇವತ್ತಿಗೆ ಭಿಕ್ಷ ಬೆಳಗ್ಗೊಮ್ಮೆ ಸಾಯಂಕಾಲ ಬರೋ ಹೊತ್ತು ಇವ್ರು ರೆಡಿ ಇರಬೇಕು ಅವ್ರಿಗೆ ಕೊಡ್ಲಿಕ್ಕೋಸ್ಕರ. ಯಾಕೆ ಬರೋರೆಲ್ಲ ವಿದ್ಯಾಭ್ಯುಕ್ತಿಗಳು ಪಾಠ ಹೇಳೋರು ಅಂತ ಟೈಮ್ ವೇಸ್ಟ್ ಆಗಬಾರ್ದು. ಅಕಸ್ಮಾತ್ ನೀವು ವೈಷ್ಣವ ಮಾಡ್ಲಿಕ್ಕಾಗದೆ ಹೋಗಿದ್ದರೆ ಮೊದಲೇ ಹಾಕಿ ಕಳಿಸ್ಬಿಡಿ, ಪರವಾಗಿಲ್ಲ ಅಂತ. ಬೇರೆಯವ್ರಿಗೆ ವೈಷ್ಣವ ಆಗದೆ ಹಾಕಬಾರ್ದು. ಈ ಯತಿಗಳು ಬ್ರಹ್ಮಚಾರಿಗಳು ಬಂದು ಏನಾದ್ರು ಕೇಳಿದರೆ ಅವರಿಗೆ ತಕ್ಷಣ ಹಾಕಿಡಿ, ಸೊ ತೆಗೆದಿಟ್ಕೊಬಿಡಿ ವಯಸ್ಸು ಆಮೇಲೆ ಮಾಡ್ತೇವೆ ಅಂತೇಳಿ ದೋಷ ಅಲ್ಲ ಅದು. ಆದರೆ ಉಳಿದವ್ರಿಗೆ ಹಾಕಿರೋ ದೋಷ, ಅವರಿಗೆ ಸಂಬಂಧನೇ ಇಲ್ಲ, ಆದ್ದರಿಂದ ಯೋಚನೆ ಮಾಡಬೇಡಿ ಅಂತ ಅರ್ಥ. ವಿಕಲ್ಪಂ ಜುಹಯಾಚಿತ್ತೆ ತನ್ಮನಸಿ ಅರ್ಥವಿಭ್ರಮೆ ಮನೋ ವೈಕಾರಿಕೆ ಹುತ್ವ ಮಾಯಾಯಾಂ ವೈ ಜುಹೋದ್ಯಮಂ ಚಿತ್ತೆ ಮನೋವೃತ್ಯಭಿಮಾನಿನಿ ಅರ್ಥವಿಭ್ರಮೆ ಅರ್ಥೇಷು ಭ್ರಮಮಾಣೆ ಚಿತ್ತಾಖ್ಯ ಅಗ್ನೇರಧೀನಂ ಹಿ ಜಗದೇತಚ್ಚಿಂತೆಯೇ ಮನೋನಾಮ ಇಂದ್ರವಶಂ ಅಗ್ನಿಂ ಚ ಪ್ರವಿಚಿಂತೆಯೇತ್. ಇದೆಲ್ಲ ಲಯಕ್ರಮ ಹೇಳ್ತಾರೆ. ಅವ್ರು ಯಾವಾಗಲೂ ಲಯಕ್ರಮವನ್ನು ವಿಶೇಷವಾಗಿ ಯತಿಗಳು ಅನುಸರಣೆ ಮಾಡ್ತಾನೆ ಬೇಗ ಅವರು ಸಾಧ್ಯ ಬುಸ್ಕೊಂಡು ಬಿಡ್ತಾರೆ. ಏನದು? ವಿಕಲ್ಪಂ ಜಿಹುಯಾಚಿತ್ತೆ, ಮತ್ತು ತನ್ಮನಸ್ಸಿ ವಿಕಲ್ಪಗಳನ್ನು ಚಿತ್ತದಲ್ಲಿ ಮನಸ್ಸಿನ ಒಂದು ಭಾಗ ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅವುಗಳನ್ನು ಚಿತ್ತಾಭಿಮಾನಿ ಮೇಲೆ ಸಮರ್ಪಣೆ ಮಾಡಬೇಕು. ಅರ್ಥವಿಭ್ರಮೆ ಅರ್ಥೇಷು ಭ್ರಮಮಾಣೆ ಚಿತ್ತಾಖ್ಯ ಅಗ್ನೇರಧೀನಂ ಹಿ ಜಗದೇತ ವಿಚಿಂತೆಯೇತ್. ಚಿತ್ತಾಕಂಥ ಅಗ್ನಿ, ಚಿತ್ತಾಂಬಾಗ್ನಿ ಈ ಅಗ್ನಿ ಅಲ್ಲ, ಅದು ಪ್ರಾಣಾಗ್ನಿ. ಅದರ ಅಧೀನದಲ್ಲಿ ಜಗತ್ತೆಲ್ಲ ಇದೆ. ಜಗತ್ರಾಣ ಜಯ ಜಗತ್ರಾಣ ಹೇಳ್ತೀವಲ್ಲ, ಹಾಗೆ ಚಿಂತನೆ ಮಾಡಬೇಕು. ಮನೋನಾಮ ಇಂದ್ರವಶಗಂ ಅಗ್ನಿ, ಅಗ್ನಿಯನ್ನು ಇಂದ್ರಾಧೀನ ಅಂತ ತಿಳ್ಕೋಬೇಕು. ಇಲ್ಲಿ ಅಗ್ನಿ ಒಂದು ಅಗ್ನಿ ಇದೆ ಚಿತ್ತ, ಇನ್ನೊಂದು ಅಗ್ನಿ ಇದೆ ಇದು, ಇನ್ನೊಂದು ಅಗ್ನಿ ಪ್ರಾಣಾಗ್ನಿ, ಅದು ಇಂದ್ರ ನಾರಾಯಣ, ಅವನ ಅಧೀನ ಅಂತ ತಿಳ್ಕೊಳ್ಬೇಕು. ಪ್ರವಿಚಿಂತೆಯೇತ್ ಇತ್ಯಾದಿ. ಇದು ಯತಿಗಳಿಗೆ ವಿಶೇಷವಾಗಿ ವಿಹಿತ. ಪ್ರಣವ ಮಂತ್ರ ಯತಿಗಳಿಗೆ ಭಾರಿ ಮಾಡಬೇಕು. ಅವರು ಉಳಿದವರಿಗೆ ಅಷ್ಟು ಮಾಡಬೇಕಾಗಿಲ್ಲ. ಗೊತ್ತಾಯ್ತು? ಕೆಲವು ಅನ್ಯ ದೇವತಾ ತರ್ಪಣಾದಿಗಳವರು ಇಲ್ಲವೇ ಇಲ್ಲ, ಅದು ಕೇವಲ ವಿಷ್ಣು ತರ್ಪಣ ಮಾತ್ರ. ಉಳಿದವ್ರಿಗೆ ಅದಿದೆ. ಅದು ಅವ್ರಿಗೇನೋ ಸ್ಪೆಸಿಫಿಕ್ ಆಗಿಲ್ಲ ಅಂತ ಹೇಳ್ತಾರೆ, ಅದು ಮಾಡಿಕೊಡೋದು. ಸ್ಪೆಸಿಫಿಕ್ ಆಗಿದೆ ಅಂತ ಹೇಳ್ತಾರೆ, ಅದು ಮಾಡಲೇಬೇಕು. ಕಾಮನ್ ಆಗಿದ್ದರೆ ಎಲ್ಲರೂ ಮಾಡಬೇಕು. ಸ್ವಾತ್ಮವೃತ್ತಂ ಮಯೇತ್ಥಂತೆ ಸುಗುಪ್ತಂ ಅನುವರ್ಣಿತಂ ವ್ಯಪೇತಂ ಲೋಕಶಾಸ್ತ್ರಾಭ್ಯಾಂ ಭವಾನ್ಹಿ ಭಗವತ್ಪ್ರಿಯ ಅಶಾಸ್ತ್ರೀಯತ್ವಾತ್ ಮುಖತಃ ಶಾಸ್ತ್ರಾಪೇತವಿದಂ ವಿದುಃ ಶಾಸ್ತ್ರನಿರ್ಣಯ ಗಮ್ಯತ್ವಾತ್ ಶಾಸ್ತ್ರೀಯಮಭಿಧೀಯತೆ ಇತಿ ಚ. ಸ್ವಾತ್ಮವೃತ್ತಂ ಮಮೇತ್ಥಂತೆ ಸುಗುಪ್ತಂ ಅನುವರ್ಣಿತಂ ವ್ಯಪೇತಂ ಲೋಕಶಾಸ್ತ್ರಾಭ್ಯಾಂ ಭಗವಾನ್ಹಿ ಭಗವತ್ಪ್ರಿಯ. ಇದೆಲ್ಲ ಅಜಗರ ಪ್ರಹ್ಲಾದ ಸಂವಾದ ಅಂತ ಬರುತ್ತೆ. ಸಪ್ತಮ ಸ್ಕಂದದ ಕೊನೆಯ ಭಾಗದಲ್ಲಿ ಅಜಗರ ಪ್ರಹ್ಲಾದ ಸಂವಾದ. ಅಜಗರ ಅಂದರೆ ಹೆಬ್ಬಾವಲ್ಲ, ಅಜಗರ ಅಂತ ಒಬ್ಬ ಮುನಿ, ಗೊತ್ತಾಯ್ತಾ? ಅಜಗರ ಅಂತ ಮುನಿ. ಕೆಲವು ಸತ್ಯ ಅಜಗರ ಅಂದರೆ ಹೆಬ್ಬಾವೆ, ಇಲ್ಲ ಅಜಗರ ವೃತ್ತಿ ಅಂತ ಕರೀತಾರೆ. ಅಜಗರ ವೃತ್ತಿಯ ಮುನಿಗಳನ್ನು ಏನಂತ ಕರೀತಾರೆ? ಅಜಗರ ಅಂತ ಏನದು ಅಜಗರ ವೃತ್ತಿ ಅಂದರೆ ಏನು? ಅದು ಆಹಾರನ ಭಾರಿ ಹುಡ್ಕೊಂಡು ಹೋಗೋದಿಲ್ಲ, ಸಿಕ್ಕಾಗಿ ಬಿಡೋದಿಲ್ಲ, ಗೊತ್ತಾಯ್ತಾ?
ಚಿಕ್ಕಾಗಿ ಹಿಡಿಯೋದು ಅವ್ರಿಗೆ ತಿರುಗಟ್ಟೆ ಹಾಗೆ ಕೂತ್ಬಿಡೋದು ಅಷ್ಟೇ. ಅದ್ರ ಬಂದರೆ ಬಂತು, ಹೋದರೆ ಹೋಯ್ತು ಅಷ್ಟೇ ಹೊರತು ಆ ಬಗ್ಗೆ ಯಾವ ಪ್ರಯತ್ನವೂ ಮಾಡೋದಿಲ್ಲ. ಅದು ಎಲ್ಲ ಜಾಗರು ಮಾಡಲಿಕ್ಕಿಲ್ಲ, ಕೆಲವು ಹಾಗೆ ರೀತಿ ಇರ್ತವೆ. ಅಂತ ಮುನಿನ ಪ್ರಹ್ಲಾದ ನೋಡ್ತಾನೆ, ನೋಡಿಬಿಟ್ಟು ಏನು ಹೇಗೆಲ್ಲ ಇದ್ದೀರಿ ಅಂತ ಕೇಳ್ತಾನೆ. ಅದೆಲ್ಲ ಹೇಳ್ತಾ ಬರ್ತಾನೆ ಕೆಲವು. ಅದ್ರ ಕೊನೆಯ ಭಾಗ ಹೇಳ್ತಾರೆ, ನೋಡು ಪ್ರಹ್ಲಾದ, ನಿನಗೆ ನಾನು ಹೇಳೋದೇನಿದೆ ಭಾರಿ ದೊಡ್ಡ, ನೀನು ಭಗವತ್ ಪ್ರಿಯ, ನೀನು ಪ್ರಹ್ಲಾದವು ಭಗವತ್ ಪ್ರಿಯ ಅಂತ ಹೇಳಿದ್ದಾರೆ. ನಿನಗೇನು ಹೇಳಬೇಕಾಗಿಲ್ಲ, ಎಂಥವನು ನೀನು ಅಂದರೆ ವ್ಯಪೇತಂ ಲೋಕಶಾಸ್ತ್ರಾಭ್ಯಾಂ, ನೀನು ಲೋಕಧರ್ಮಗಳು ಅನ್ವಯವಾಗೋದಿಲ್ಲ, ಶಾಸ್ತ್ರಧರ್ಮನೂ ಅನ್ವಯ ಆಗೋದಿಲ್ಲ. ಗೊತ್ತಾಯ್ತಾ? ಮುಖ್ಯ ಫ್ಯಾಕ್ಟ್ರಿ ಓನರ್ಗೆ ಟೈಮಿಂಗ್ಸ್ ಕೇಳ್ತಾರೆ ಯಾರು, ಅಥವಾ ಒಳಗೆ ಬಂದರೆ ಏನ್ರಿ ಪರ್ಮಿಷನ್ ಇಲ್ಲದೆ ಬಂದಿದೆ ಅಂತ ಕೇಳೋದಿಲ್ಲ, ಯಾವುದೂ ಅಪ್ಲೈ ಆಗೋದಿಲ್ಲ. ಅದೇ ರೀತಿ ನೀನು ಭಗವತ್ ಪ್ರಿಯನಾದ್ದರಿಂದ ನೀವು ಯಾವುದೂ ಅನ್ವಯ ಆಗೋದೇ ಇಲ್ಲ. ಉಳಿದವರು ಮಾತ್ರ ಇನ್ನು ಅನುಸರಿಸ್ಬೇಕು. ಸ್ವಾತ್ಮವೃತ್ತಂ ಅಯತ್ಯ, ಸಾವಳು ಬಂದ ಮಡಿ ಸ್ವಾಮಿ ಅಂತ ಹೇಳೋಕ್ಕೆ ಹೋಗಬಾರ್ದು, ಅದಕ್ಕೆ ಅವರಿಗೆ ಬಡಿಗೇರಿ ಹೇಳೋಕ್ಕೆ ಹೋಗಬಾರ್ದು. ಸುಗುಪ್ತಂ ಅನುವರ್ಣಿತಂ, ನನಗೆ ನೀನು ಹೇಳಿದ್ದೇನೆ, ನೀನೇನು ತಿಳ್ಕೊಬೇಕಾದ ಕಾರಣ ಇಲ್ಲ, ಭಗವತ್ ಪ್ರಿಯನಾದವನು. ಇಲ್ಲಾಚಾರ ನೋಟ್ ಕೊಡ್ತಾರೆ, ಏನು ಹಾಗೆ ಅಂದರೆ ಅಶಾಸ್ತ್ರೀಯತ್ವಾನ್ ಮುಖತಃ ಶಾಸ್ತ್ರಾಪೇತಮಿದಂಬುದು. ಧ್ಯಾನಿಗಳೇನೋ ಮಾಡ್ತಾರೆ ಕೆಲವೊಮ್ಮೆ, ಅದು ನೋಡೋದಕ್ಕೆ ಶಾಸ್ತ್ರಕ್ಕೆ ವಿರುದ್ಧ ಕಂಡ ಕಾಣಿಸುತ್ತೆ. ಅದು ಆ್ಯಕ್ಚುಲಿ ಏನಾಗಿರುತ್ತೆ, ಅವ್ರ ಅನುಸಂಧಾನ ಇರುತ್ತೆ ಅವ್ರಿಗೆ. ಅದಕ್ಕೆ ನಾವೇನು ತಿಳ್ಕೊಬೇಕಾಗ, ಇದು ಅವ್ರು ಏನೋ ತಿಳ್ಕೊಂಡು ಮಾಡಿದ್ದಾರೆ, ನಾವು ಕಾಪಿ ಮಾಡಿಕೊಡೋದು. ಜೊತೆಗೆ ಅವರು ತಪ್ಪಂತೂ ಹೇಳಬಾರ್ದು. ಇವತ್ತು ಇದರಲ್ಲಿ ವ್ಯಾಕರಣದಲ್ಲೇ ತಪ್ಪರುತ್ತೆ ಅಂತ ತಿಳ್ಕೊಂಬಿಡ, ಮೂಲ ಗ್ರಂಥಗಳಲ್ಲಿ. ಅದು ನಮ್ಮ ದೃಷ್ಟಿಯಿಂದ ತಪ್ಪು, ಆ್ಯಕ್ಚುಲಿ ತಪ್ಪಲ್ಲ ಅದು. ಅದ್ರ ಓದೇ ಇದ್ದವ್ರಿಗೆ ಅವರೇ ತಪ್ಪು ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಇಲ್ಲ, ಅದು ಆರ್ಷ, ದೊಡ್ಡವರು ಮಾತಾಡ್ತಾರೆ, ಏನೋ ಒಂದು ಆಧಾರ ಇರುತ್ತೆ. ನಾವೇನು ಮಾಡಿಕೊಡೋದು, ನಾವು ತಪ್ಪು ಮಾಡಬಾರ್ದು, ಅವರು ತಪ್ಪು ಅಂತ ಹೇಳಬಾರ್ದು. ಇದು ದೊಡ್ಡವ್ರ ಬಗ್ಗೆ ನಡ್ಕೋಬೇಕಾದ ರೀತಿ. ಶಾಸ್ತ್ರಾಪೇತ ಮಿದು, ಅದಕ್ಕೆ ಶಾಸ್ತ್ರಾಪೇತ ಅಂತಾರೆ ಹೊರತು ಶಾಸ್ತ್ರ ವಿರುದ್ಧ ಅಂತ ಅರ್ಥ ಅಲ್ಲ. ಶಾಸ್ತ್ರ ನಿರ್ಣಯ ಗಮ್ಯತ್ವ ಶಾಸ್ತ್ರೀಯಮಭಿಧೀಯತೆ ಇತ್ತೀಚ. ಪ್ರಹ್ಲಾದ ಸಂಚಾರ ಮಾಡ್ತಾ ಬಂದಾಗ ಇದಕ್ಕೆ ಬರ್ತಾರೆ. ಆ್ಯಕ್ಚುಲಿ ಭಾಳ ಆಶ್ಚರ್ಯ ಅಂದರೆ ಸಖ್ಯ ಪರ್ವತಕ್ಕೆ ಬರ್ತಾರೆ, ಅಂದರೆ ಶಿವಮೊಗ್ಗ ಪ್ರಾಂತ. ಅಲ್ಲಿ ಬರ್ತಾನೆ ಪ್ರಹ್ಲಾದ. ಬಂದಾಗ ಒಬ್ಬ ಮುನಿಯನ್ನು ನೋಡ್ತಾನೆ, ಅಜಗರ ಮುನಿಯನ್ನು ಸ್ಟಡಿ ಮಾಡ್ತಾನೆ. ಅದು 24 ಗುರುಗಳ ಕಥೆ ಬರುತ್ತಲ್ಲ ಹಾಗೆ, ಅದರಲ್ಲಿ ಅಜಗರನ್ನು ಸೇರಿಸಿದ್ದಾರೆ. ಅದರಲ್ಲೂ ಕೂಡ ಅಜಗರನ್ನು ನೋಡ್ತಾನೆ. ನೋಡ್ಬಿಟ್ಟು ಕೇಳ್ತಾನೆ, ಏನು ಸ್ವಲ್ಪ ನೋಡಿ, ಏನು ನೀವು ಯಾವುದಕ್ಕೂ ಪ್ರಯತ್ನ ಪಡೋದಿಲ್ಲ, ಸಿಕ್ಕರೆ ಏನೇನೋ ತೊಗೊಂಡ್ಬಿಡ್ತೀರಿ ತಕ್ಷಣವೇ, ಸಿಕ್ಕರೆ ಏನು ಸಿಕ್ಕರೂ ತೊಗೊಳ್ತಾರೆ, ಎಲ್ಲರೂ ಯಾವುದಕ್ಕೂ ಹೋಗೋದಿಲ್ಲ, ಏನಿದು ಅಂತ ಕೇಳ್ತಾನೆ. ಅದು ಅಜಗರ ವೃತ್ತಿ ಅಂತ ಹೇಳಿದ್ರೆ ಎಲ್ಲವನ್ನು ಹೇಳ್ತಾ ಬಂದು ನಾವು ಇರ್ತೇವೆ, ಆದರೆ ಉಳಿದವ್ರು ಹಾಗಿರಬೇಕಾಗಿಲ್ಲ, ನಿನ್ನ ಬಗ್ಗೆ ಅಂತ ಹೇಳಲೇಬೇಕಾಗಿಲ್ಲ ಅಂಥೇಳಿ ಉಪಸಂಹಾರ ಮಾಡ್ತಾರೆ. ಇದು ಭಾರಿ ಇಂಟ್ರೆಸ್ಟಿಂಗ್ ಏನಂದರೆ, ಆ ಕೂಡ್ಲಿಯಲ್ಲಿ ನರಸಿಂಹದೇವರಿದ್ದಾರೆ, ನೋಡಿದ್ದೀರಾ? ಕೂಡ್ಲಿ ಯಾವ ಚಿಂತಾಮಣಿ? ಕೂಡ್ಲಿ, ಹೊಳೆಹೊನ್ನೂರು, ಶಿವಮೊಗ್ಗದ ಹತ್ರ ಕೂಡ್ಲಿಗೆ ಅಲ್ಲ, ಕೂಡ್ಲಿ ಅಂತಿದೆ. ಶಿವಮೊಗ್ಗ ಹೊಳೆಹೊನ್ನೂರು ಬರುತ್ತಲ್ಲ, ಹೊಳೆಹೊನ್ನೂರಲ್ಲಿ ಸತ್ಯವೃಂದ ಭದ್ರಾ ನದಿ ಇದೆ. ಸ್ವಲ್ಪ 2 ಕಿಲೋಮೀಟ್ರ್ ಹೋದರೆ ತುಂಗ ಭದ್ರಾ 2 ಸೇರಿ. ಅದಕ್ಕೆ ಕೂಡ್ಲಿ ಅಂದ್ರೇನು, ಕೂಡೋ ಜಾಗ ಅಂತ ಅರ್ಥ. ಕೂಡಲ್ಲ, ಕೂಡ್ಲಿ, ಎರಡು ಕೂಡೋದಕ್ಕೆ ಸಂಗಮ ಅಂತ ಅರ್ಥ. ಸಂಸ್ಕೃತದಲ್ಲಿ ಅದು ಸಂಗಮ, ಕನ್ನಡದಲ್ಲಿ ಕೂಡ್ಲಿ ಅಂತ ಮಾಡಿದ್ದಾರೆ. ಅಲ್ಲಿ ನರಸಿಂಹದೇವರಿದ್ದಾರೆ, ಅಲ್ಲಿ ಹೋಗಿ ನೋಡಿ. ಅದು ಪ್ರಹ್ಲಾದ ಪ್ರತಿಷ್ಠಿತ ನರಸಿಂಹ ಅಂತ ಹೇಳ್ತಾರೆ, ಪ್ರಹ್ಲಾದ ಪ್ರತಿಷ್ಠಿತ ನರಸಿಂಹ ಅಂತ ಕರೀತಾರೆ. ಮತ್ತು ನದಿ ತೀರ ಸಂಗಮ ಹೊಂದಿಕೊಂಡಿರೋದು ಅದೇನೆ. ಪಕ್ಕದಲ್ಲಿ ಅಕ್ಷು ತೀರ್ಥ ಮಠ, ಇನ್ನೂ ಅನೇಕ ಮಠಗಳಿದೆ. ಅಲ್ಲಿ ಪ್ರಹ್ಲಾದ ಕೃತ ಅಂತ ಹೇಳೋದು ಅವ್ರು ಹೇಳ್ತಾರೆ. ಅವ್ರಿಗೆ ಇದೀಗ ಗೊತ್ತಿರೋದಿಲ್ಲ. ಭಾಗವತಲ್ಲಿ ಸ್ಪಷ್ಟ ಹೇಳ್ತಾರೆ, ಪ್ರಹ್ಲಾದ ಆ ಕಡೆ ಬಂದಿದ್ದ, ಸಹ್ಯ ಪರ್ವತ ಬಂದು ಓಡಾಡ್ತಿದ್ದ, ಹಾಗೆ ಮುನಿನ ಕಂಡ ಅಂತ ಹೇಳ್ತಾರೆ. ಪ್ರತಿಷ್ಠಾಪನೆ ಮಾಡಿದ್ರೆ ಏನು ಆಶ್ಚರ್ಯ ಇಲ್ಲ, ಭಾಳ ಅಪೂರ್ವವಾದ ಸ್ಥಳ. ಅದು ಭಾಗವತದ ಉಲ್ಲೇಖಕ್ಕೂ ಅದಕ್ಕೂ ಟ್ಯಾಲಿ ಆಗುತ್ತೆ. ಪ್ರತಿಷ್ಠಾಪನೆ ವಿಷಯ ಭಾಗವತದಲ್ಲಿ ಬಂದಿಲ್ಲ, ಅಲ್ಲಿ ಬಂದ ವಿಷಯ ಬಂದಿದೆ ಅಷ್ಟೇ. ಅಶಾಸ್ತ್ರೀಯ ಅಂದರೆ ದೊಡ್ಡವರು ಮಾಡಿದ ಅಶಾಸ್ತ್ರೀಯ ಅಂತ ಕಂಡರೂ ಶಾಸ್ತ್ರೀಯನೇ, ಉಳಿದವರು ಶಾಸ್ತ್ರೀಯ ಅಂತ ಮಾಡಿ ತಿಳುವಳಿಕೆ ಇಲ್ದೋದ್ರೆ ತಪ್ಪೇ ಆಗುತ್ತೆ. ಶಾಸ್ತ್ರ ನಿರ್ಣಯ ಗಮ್ಯತ್ವ ಶಾಸ್ತ್ರೀಯ ಮಭಿಧೀಯತೆ, ನೋಡೋದಕ್ಕೆ ಕಂಡು ಶಾಸ್ತ್ರ ವಿರುದ್ಧ ಕಾಣುತ್ತೆ. ಕೆಲವಂತರು ಶಾಸ್ತ್ರ ಪ್ರಕಾರನೇ ಇದೆ, ಅದ್ರ ಬಗ್ಗೆ ಏನು ಪ್ರಶ್ನೆ ಮಾಡೋಂಗೇ ಇಲ್ಲ. ಶಾಸ್ತ್ರೋಕ್ತವಾಗಿ ನಡ್ಕೊಂಡಾಗ ಪ್ರಶ್ನಾತೀತ. ಶಾಸ್ತ್ರ ಬಿಟ್ಟು ನಡ್ಕೊಂಡ್ರೂ ಕೂಡ ಜ್ಞಾನಿಗಳಾದವ್ರು ನಡ್ಕೊಂಡ್ರೆ ಅದು ಕೂಡ ನಾವೇನು ಮಾಡೋಕ್ಕೆ ಹೋಗಬಾರ್ದು, ನಾವು ಪ್ರಶ್ನೆ ಮಾಡೋದಲ್ಲ. ಅದ್ರ ಗೊತ್ತಿರುತ್ತೆ ಏನು ಮಾಡೋಕ್ಕೆ ಅಂತ ಗೊತ್ತಿದೆ. ಎಲೆಕ್ಟ್ರಿಷಿಯನ್ ಬಂದಿರ್ತಾನೆ, ಅವನಿಗೆ ಗೈಡ್ ಮಾಡೋಕ್ಕೆ ಹೋಗಬಾರ್ದು ನಾವು. ಯಾಕೆ? ಅವನಿಗೆ ಗೊತ್ತಿದೆ, ಅವರಿಗೆ ಹೆಚ್ಚು ಸುಳ್ಳು ಕೊಡಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಯಾಕಂದರೆ ಅವನ್ನೇ ನಾವು ಕಲಿಬೇಕು ಹೊರತು ಅವ್ರು ನಾವು ಹೇಳೋದಲ್ಲ. ಕೆಲಸತ್ತು ಏನು ಮಾಡ್ತಾನೆ, ಅವನು ಟೆಸ್ಟರ್ ಹಾಗೆ ನೋಡ್ತಾನೆ. ನಮಗೆ ಟೆಸ್ಟರ್ ಬಗ್ಗೆ ಗೊತ್ತಿರೋದಿಲ್ಲ, ಇವ್ರಿಗೆ ಬಿಟ್ಬೇಡ ಅಂತ ಹೇಳೋದು. ಅವನಿಗೆ ಗೊತ್ತೋದು ಏನು ಅಂತ ಹೇಳಿ. ಉಳಿದವರಿಗೆ ನಮ್ಮನ್ನು ಬಿಟ್ಬೇಡ ಅಂತ ನೀರು ಹಾಕ್ಬಿಡ್ತೀವಿ ಅಂತ ಕೇಳಿದರೆ ಆ ವಿಷಯದಲ್ಲಿ ಅವ್ರಿಗೆ ಗೊತ್ತಿರೋದು. ಆ ಬಗ್ಗೆ ನಾವು ತಲೆ ಕೆಡಿಸ್ಕೊಡೋಕೆ ಹೋಗಬಾರ್ದು. ತುಬ್ಬದ ತಲೆ ಹಾಕಿದರೆ ದೊಡ್ಡ ಗಲಾಟೆಗಳು ಶುರುವಾಗುತ್ತೆ. ಮುಂದೆ 14ನೇ ಅಧ್ಯಾಯ. ಕೃಮಿವಿಡ್ ಭಸ್ಮ ನಿಷ್ಠಾಂತಂ ವೇದಂ ತುಚ್ಛಂ ಕಲೇವರಂ ಕ್ವಾ ತದೀಯ ರತಿರ್ಭಾರ್ಯ
ಕಾಯವಾತ್ಮ ನಭಶ್ಚದಿ ನಭೋ ವ್ಯಾಪ್ಯ ಸ್ಥಿತ ಪರಮಾತ್ಮ. ಕೃಮಿವಿಡ್ ಭಸ್ಮನಿಷ್ಠಾಂತಂ ಕ್ವೇದಂ ತುಚ್ಛಂ ಕಲೇವರಂ. ಕಲೇವರ ಅಂದರೆ ದೇಹ. ದೇಹ ಅಂಬೋದೇನು ತುಚ್ಛ. ಯಾತಕ್ಕೆ? ಎಲ್ಲರಿಗೂ ಗೊತ್ತಿರೋದು. ಅದೇನಾಗುತ್ತೆ? ಕೃಮಿವಿಡ್ ಭಸ್ಮ ನಿಷ್ಠಾಂತಂ. ಇಲ್ಲ ಕೃಮಿ ಪಾಲಾಗುತ್ತೆ, ಇಲ್ಲ ವೇಸ್ಟಾಗಿ ಬಿದ್ದಿರುತ್ತೆ, ಇಲ್ಲ ಸುಟ್ಟೋಗುತ್ತೆ. ಮತ್ತು ಮೂರಲ್ಲಿ ಒಂದು ಆಗಲೇಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಅದು ತುಚ್ಛ ಕಲೇವರ. ದೇಹಕ್ಕೆ ಬೆಲೆ ಇಲ್ಲ. ಇನ್ನೂ ಸರಿಯಾಗಿ ಹೇಳೋದಾದ್ರೆ ಮನುಷ್ಯ ದೇಹಕ್ಕೆ ಎಷ್ಟು ಬೆಲೆ ಇಲ್ಲೋ ಟೋಟಲಿ ವ್ಯಾಲ್ಯೂಲೆಸ್ ಅದು. ಬೇರೆ ಎಲ್ಲ ಪ್ರಾಣಿಗಳಿಗೂ ಸ್ವಲ್ಪ ವ್ಯಾಲ್ಯೂ ಇದೆ. ಈ ಕೃಷ್ಣ ಇದಕ್ಕೆ ಎಷ್ಟು ಬೆಲೆ ಇದೆ ಯೋಚನೆ ಮಾಡಿ. ಮನುಷ್ಯನ ಚರ್ಮದ ಯಾರು ಹೇಳೋಲ್ಲ, ಕೇಳೋದಿಲ್ಲ, ಬಸ್ ಸಾಕು ಅಂತ ಹೇಳ್ತಾ. ಅದು ಎಷ್ಟು ವ್ಯಾಲ್ಯೂ ಇದೆ. ಮನುಷ್ಯನೇ ಆನೆ ದಂತಕ್ಕಂತೂ ಎಷ್ಟು ಬಿಟ್ಟು ಸಿಗುತ್ತೆ. ಇವು ಅಲ್ಲಿ ತಾನೇ ಬಿಸಾಕಿಬಿಡ್ತಾರೆ, ಬಿದ್ದೋದು ಎಷ್ಟು ಬಿಡ್ತಾರೆ ಆ ಕಡೆ. ಯಾತಕ್ಕೆ? ಯಾವ ಟೋಟಲಿ ವ್ಯಾಲ್ಯೂಲೆಸ್ ಬಾಡಿ, ತುಚ್ಛ. ಹೇಳಿತಾ? ಆ ಕೆಲವು ಅಂಥ ಸ್ಥಿತಿಯಲ್ಲಿ ನಾವು ಎಂದೂ ಕೂಡ ದೇಹದ ಬಗ್ಗೆ ಭಾರಿ ಮಮಕಾರ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಭಾರಿ ಮಮಕಾರ ಇರಬಾರ್ದು. ಅಟ್ ದಿ ಸೇಮ್ ಟೈಮ್ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಸಾಧನೆ ಬೇಕಾಗಿದೆ, ಅದು ನೆಗ್ಲೆಕ್ಟ್ ಮಾಡಬಾರ್ದು. ನಂಬಸ್ಸಲ್ಲ ಅಂಥೇಳಿ ಏನೋ ಮಾಡಬಾರ್ದು. ಮತ್ತು ನಮ್ಮ ಕೂತಿದ್ದೀವಿ ನಮ್ಮದು ಅಂತ ಕ್ಲೇಮ್ ಮಾಡಬಾರ್ದು. ಅತಿಯಾಗಿ ಕ್ಲೇಮು ಮಾಡಬಾರ್ದು. ಅದನ್ನು ತೀರ ಮಿಸ್ಯೂಸು ಮಾಡ್ಲಿಕ್ಕೆ ಹೋಗಬಾರ್ದು. ಕ್ವಾತದೀಯ ರತಿರ್ಭಾರ್ಯ. ಅದೇ ರೀತಿ ಸಂಸಾರ ಇತ್ಯಾದಿಗಳಲ್ಲಿ ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು. ಅವೆಲ್ಲ ಆದ್ದರಿಂದ ಇರಬಾರ್ದು. ಆದರೆ ದೇವರಿದ್ದಾನಲ್ಲ, ಆತ್ಮ ನಭಶ್ಚೆ. ದೇವರು ಎಂಥವನು ಗೊತ್ತಾ? ನಭಶ್ಚದಿ. ನಭಶ್ಚದಿ ಎಂಬುದು ಹೊಸದಾಗಿ ಕಾಣಿಸುತ್ತೆ. ಅರ್ಥ ಹೇಳ್ತಾರೆ. ನಭಶ್ಚದಿ ನಭೋ ವ್ಯಾಪ್ಯ ಸ್ಥಿತ ಪರಮಾತ್ಮ. ಆಕಾಶವನ್ನು ವ್ಯಾಪ್ಸಿ ನಿಲ್ಲಿಸಿರ್ತಾರೆ ಪರಮಾತ್ಮ. ಇಲ್ಲಿ ಆಕಾಶ ಭಾರಿ ಪವಿತ್ರ, ಅದರ ವ್ಯಾಪ್ತಿ ಪರಮಾತ್ಮನಿಗಿದೆ. ಅಂದರೆ ಭಾರಿ ಪವಿತ್ರನಾದ ಪರಮಾತ್ಮೆಯಲ್ಲಿ ಅಪವಿತ್ರವಾದ ಈ ಭೋಗಗಳಲ್ಲಿ. ಆದ್ದರಿಂದ ಹೆಚ್ಚು ಗಮನ ಕೊಡೋದಕ್ಕೆ ಹೋಗಬೇಡಿ ಅಂತೇಳಿ. ಟೂ ಮಚ್ ಮಾಡಬಾರ್ದು. ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತಾರಲ್ಲ, ಹಾಗೆ ಮಾಡಿಕೊಡೋದು. ಅಂದರೆ ತದನಂ ಬಹುಲೋಕ ವಿಚಿಂತನೆಗೆ ಅರ್ಥ ಇದು. ಬೇರೆ ಪದಾರ್ಥನ ಯಾತಕ್ಕೆ ಭಾರಿ ನಾವು ಗಮನ ಕೊಡಬಾರ್ದು ಅಂದರೆ ಅದು ಅನಿತ್ಯ. ಆದ್ದರಿಂದ ಎಷ್ಟು ಗಮನ ಕೊಟ್ಟರು ಅಷ್ಟೇ. ಆದರೆ ಯಾವುದು ದೇವರು ಮಾತ್ರ ಪರಮ ಪವಿತ್ರ. ಪ್ರವಣ ಮುಖರು ಮಾನಸ ಮೀಶಪದೆ. ಎಷ್ಟು ಗಮನ ಕೊಡ್ತೀರಿ ಅಷ್ಟು ಸಿದ್ಧಿ. ಇದ್ರ ಎಷ್ಟು ಗಮನ ಕೊಡ್ತೀರಿ ಸಿದ್ಧಿ ಹಾಳಾಗಿ ಹೋಗ್ಬಿಡೋದು ಎಂದು ಆ ರೀತಿ ಮಾಡಕ್ಕೆ ಹೋಗಬೇಡಿ. ನಭಶ್ಚದಿ ಆಯಿತು. ತೃತೀಯಾಂ ಶುಕ್ಲಪಕ್ಷೆ ನವಮ್ಯಾಮಥ ಕಾರ್ತಿಕೆ ಚತಸ್ರುಷು ಅಪಿ ಅಷ್ಟಕಾಸು ಹೇಮಂತೆ ಶಿಶಿರೇ ತಥಾ. ಶ್ರಾದ್ದ ಪಕ್ಷದ ವಿಶೇಷವಾಗಿ ಪಕ್ಷದ ಬಗ್ಗೆ ವಿಶೇಷ ಕೆಲವು ಷಂಡವತಿ ಬರುತ್ತಲ್ಲ, ಅದು ಸೇರಿಸಿ ಹೇಳ್ತಾರೆ. ಸಪ್ತಮ್ಯಾದಿ ತ್ರಯಂಚೈವ ತಥಾ ಚೈತ್ರ ತ್ರಯೋದಶಿ. ಕೃಷ್ಣ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿ ಇವು ಪಿತೃಕಾರ್ಯಗಳಿಗೆ ಭಾರಿ ಶ್ರೇಷ್ಠ. ಚೈತ್ರ ವಿಶೇಷ ತರ್ಪಣ ಎಲ್ಲ ಈ ಏನು ಬರುತ್ತೆ ಷಣ್ಣವತಿ ಅಂತ ಹೇಳೋದು, ಎಲ್ಲದಕ್ಕೂ ಸಾಧನೆ ಮಾಡಬೇಕಾಗಿಲ್ಲ. ಕೆಲವಕ್ಕೆ ಸರ್ವಪಿತೃ ತರ್ಪಣ, ಕೆಲವಿಗೆ ದ್ವಾದಶಪಿತೃ ತರ್ಪಣ, ಕೆಲವಕ್ಕೆ ಇದು ಅಂತೂ ಅಷ್ಟೊಂದು ಆಚರಣೆ ಮಾಡಲೇಬೇಕು. ಅದಕ್ಕಾಗಿದೆ ಯಾವ ದಿವಸಗಳು ಅಂದರೆ ಕೃಷ್ಣಪಕ್ಷ ಪಿತೃಗಳಿಗೆ ಪ್ರಿಯ. ಭಾದ್ರಪದ ಮಾಸದಲ್ಲೂ ಕೃಷ್ಣಪಕ್ಷನೇ ಯಾವುದದು ಮಹಾಲಯ ಅಂತ ಕರೆಯೋದು. ಕೃಷ್ಣಪಕ್ಷ ಪಿತೃಪಕ್ಷ, ಇದು ದೇವತಾ ಪಕ್ಷ. ಕೆಲವು ಎರಡಕ್ಕೂ ಬರುತ್ತೆ, ಕೆಲವು ಸ್ಪೆಸಿಫಿಕ್ಕಾಗಿ ಅದಕ್ಕೆ ಬರಬೇಕು. ಚತಸ್ರಃ ತ್ವಷ್ಟಕ ಪ್ರೋಕ್ತ. ಅಮಾವಾಸ್ಯೆ ನಿಷಿದ್ಧ ಕಾರ್ಯ ಅಂತ ಹೇಳ್ಬಿಡ್ತಾರೆ. ನಿಷಿದ್ಧ ಕಾರ್ಯ ಅಂದರೆ ಅಮಾವಾಸ್ಯೆ ಅಪವಿತ್ರ ಅಂತ ಅರ್ಥ ಅಲ್ಲ. ಪಿತೃಗಳಿಗೆ ಮೀಸಲಾಗಿದೆ ಅಂದರೆ ದೇವ ಕಾರ್ಯಗಳಿಗಿಲ್ಲ. ಗೊತ್ತಾಯ್ತಾ? ಅದರಲ್ಲಿ ಅವ್ರಿಗೆ ಮೀಸಲಾಗಿದ್ದರೆ ಅವರಿಗಿಲ್ಲ, ಬೈಯೋದಲ್ಲ ಅದು. ಪಿತೃಪಕ್ಷ ಅಂತ ಹೇಳಿದ್ರೆ ಅಪಸವ್ಯಾತಿ ಹಾಕೋದು, ದೇರ್ವಾರ ಹಾಕಂತ ತಿಳ್ಕೊಬೇಡ. ಅದು ವಿಧಿ ಅಷ್ಟೇ ಹೊರತು ಆ ಮೈಲಿಗೆ ಅಂತ ಅರ್ಥ ಅಲ್ಲ ಅದಕ್ಕೆ. ಅಪಸವ್ಯಾದ ಮೈಲಿಗೆ ಕೆಲಸ. ಮೈಲಿಗೆ ಕೆಲಸ ಆದರೆ ಪಿತೃಗಳ ಮೈಲಿಗೆನ ಅವರು ಅಲ್ಲ, ವಿಧಿ ಅಷ್ಟೇ. ಅದೇ ರೀತಿಯೇ ಚತುರ್ಸ್ವಸ್ಥ ಅಷ್ಟಕ ಪ್ರೋಕ್ತ. ಕೆಲವು ಅಷ್ಟಕಗಳು ಅಂತಿದೆ, ಆಮೇಲೆ ಇವೆಲ್ಲ ಇದೆ ಅಷ್ಟಕಗಳು, ಅನ್ವಷ್ಟಕಗಳು ಅಂತ ಪ್ರತಿ ಸರ್ತಿ ಹಾಕ್ತಿರ್ತೇವೆ. ಅದು ನೋಡ್ಕೊಂಡು ಆ ರೀತಿ ನಡ್ಕೋಬೇಕು. ಸರ್ವಪಕ್ಷಾದ್ ವಿಶೇಷತಃ ಇವೆಲ್ಲ ಕೂಡ ಸಾಧ್ಯ ಪಕ್ಷದ ಬಗ್ಗೆ ಆಚಾರ ಬರೆದು ಭಾಳ ತುಂಬ ಕಡಿಮೆ ಬರೀತಾರೆ. ಅದು ಅಪೂರ್ವ ವಿಷಯ ಹೇಳಿರ್ತಾರೆ. ಹೇಮಂತೆ ಶಿಶಿರೇ ಚೈವ ನಿತ್ಯಶ್ರಾದ್ದಂ ಗುಣೋತ್ತರಂ ಮಿತಿಚ ಜೀವರೂಪೇಣ ಸಹ. ಹೇಮಂತೆ ಅಲ್ಲೇನಿದೆ ಸಹ ಪದಕ್ಕೆ ಅರ್ಥ ಹೇಳ್ತಾರೆ. ಹೇಮಂತೆ ಶಿಶಿರೇ ಚೈವ ನಿತ್ಯಶ್ರಾದ್ದಂ ಗುಣೋತ್ತರಂ ಮಿತಿಚ. ಕೆಲವು ಪಿತೃ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ವಿಶೇಷಾಂಶಗಳು. ಪುರಾಣಿ ಅನೇನ ಸೃಷ್ಟಾನಿ ಋತಿರ್ಯ ಋಷಿದೇವತಾ ಸೇತೆ ಜೀವೇನ ರೂಪೇಣ ಪುರೇಷು ಪುರುಷೋಪ್ಯಸೌ ಪುರುಷೋಹ್ಯಸೌ. ಪುರಾಣಿ ಅನೇನ ಸೃಷ್ಟಾನಿ ಋತಿರ್ಯಕ್ ಋಷಿದೇವತಾ. ಪುರಾಣಿ ಅಂದರೆ ದೇಹಗಳು ಅಂತ ಅರ್ಥ. ಎಲ್ಲ ದೇಹಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಯಾವ ದೇಹಗಳು? ನೃ, ತಿರ್ಯಕ್, ಋಷಿ, ದೇವತಾ. ನೃ ಅಂದರೆ ಮನುಷ್ಯರು, ತಿರ್ಯಕ್ ಅಂದರೆ ಪ್ರಾಣಿಗಳು, ಆಮೇಲೆ ಋಷಿಗಳು, ದೇವತೆಗಳು. ಎಲ್ಲರ ದೇಹ ಸೃಷ್ಟಿ ಮಾಡಿರೋದು ಕೂಡ ಯಾರು? ಪರಮಾತ್ಮನೇ. ಇದು ಅಸ್ಯ ಅಂತ ಬಂತು, ಜನ್ಮಾದ್ಯಸ್ಯ.
ಅಸ್ಯಾದ ಎಲ್ಲರೂ ಸೇರ್ಕೋತಾರೆ, ಯಾವ ಎಕ್ಸೆಪ್ಷನ್ನು ಅದರಲ್ಲಿಲ್ಲ. ಸೇತೆ ಜೀವೇನ ರೂಪೇಣ ಪುರೇಶು ಪುರುಷೋ ಹ್ಯಸು. ಆ ಪರಮಾತ್ಮ ಜೀವರೊಳಗೆ ನೆಲೆಸಿದ್ದು ಆಯಾ ರೂಪದಲ್ಲಿ ಒಳಗೆ ನೆಲೆಸಿರ್ತಾನೆ. ಆದರೆ ಎಲ್ಲ ರೂಪಗಳು ಕೂಡ ಏನವು ಜ್ಞಾನಾನಂದಮಯ. ಆದ್ದರಿಂದ ದೇವರಿಗೆ ಅದರಿಂದ ಏನಾಗೋದಿಲ್ಲ, ಯಾವುದೇ ವಿಧವಾದ ನ್ಯೂನತೆಗೆ ಅವಕಾಶವೇ ಇಲ್ಲ. ಹಾಂ, ಅಲ್ಲಲ್ಲ, ಋಷಿಗಳಲ್ಲೂ ಕೂಡ ಕಶ್ಯಪಾದಿಗಳು ಹುಟ್ಟೇ ಬೇರೆ, ಬರೀಚಿಗಳ ಮಕ್ಕಳು ಈ ರೀತಿ ಬಂದಿದ್ದಲ್ಲ. ಬ್ರಹ್ಮದೇವರಿಗೆ ಏನಾದರೂ ಅವರು ಮೊಮ್ಮಕ್ಕಳಷ್ಟೇ, ಅಷ್ಟು ಹತ್ತಿರದವರು. ಯಾವಾಗ ದೇಹದ ಕ್ವಾಲಿಟಿ ಏನಾಗ್ತಾ ಹೋಗುತ್ತೆ ಬೇರೆ. ಇನ್ನೂ ಹೇಳ್ತಾರೆ, ಇವಾಗ ಮೆಡಿಕಲಿ ಕೂಡ ಹೇಳ್ತಾರೆ, ಪ್ರತಿಯೊಬ್ಬರ ಬಾಡಿ ಯುನಿಕ್. ಮನುಷ್ಯರು ಅಂತ ಎಲ್ಲ ಮನುಷ್ಯರು ಒಂದೇ ರೀತಿ ಇಲ್ಲ, ಗೊತ್ತಾಯ್ತಾ? ಮತ್ತು ಆಚಾರ ನೋಡೋದು ಮನುಷ್ಯರ ಕಂಡ ಕಾಡ್ತಾರೆ, ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಇಡೀ ಮನುಷ್ಯ ಹುಟ್ಟಿದವರು ಅವರಿಗಿಂತ ಮೇಲೆ ಯಾರೂ ಇಲ್ಲ, ಜೀವಕೋಟಿ ಇಲ್ಲ, ಅಷ್ಟು ಮೇಲಿದ್ದ. ಅದು ಎಲ್ಲರ ದೇಹ ಒಂದೇ ರೀತಿ ಇಲ್ಲ. ಕೆಲವು ದೇಹಕ್ಕೆ ಪಾವಿತ್ರ್ಯ ಬರುತ್ತೆ, ಯತಿಗಳಿದ್ದಾರೆ, ಯಥಾಶ್ರಮ ತಗೊಳ್ತಾರೆ, ಆಗ ಅದು ಹೊಸ ಪಾವಿತ್ರ್ಯ ಬರುತ್ತೆ ಆ ದೇಹಕ್ಕೆ, ಗೊತ್ತಾಯ್ತಾ? ಅದಕ್ಕೆ ಅದು ಬಿಟ್ಟಿದ್ರೆ ಇದು ಅಷ್ಟರ ಮಟ್ಟಿಗೆ ಪಾವಿತ್ರ್ಯ ಬರುತ್ತೆ. ಅದು ಕೆಲವರಿಗೆ ಆಗಲ್ಲ. ಅದು ದೇಹತ ಬರೋದು ಕೆಲವು ಸಂಸ್ಕಾರದಿಂದ, ಕೆಲವು ಇವತ್ತು ಮಡಿಲಿದ್ದಾನೆ ಮೈಲಿಗೆರಿದ್ದಾನೆ, ಅವ್ರ ದೇಹ ಮುಟ್ಟಬೇಡ ಅಂತ ಹೇಳ್ತಾರೆ. ಆಗ ಮಡಿ ಆ ನೀರಿನಿಂದ ಬಂದ ವಿಶೇಷ ಪಾವಿತ್ರ್ಯ ಮತ್ತೆ ಹೋಗಿಬಿಡುತ್ತೆ ಆಮೇಲೆ. ಅದು ಔಪಾಧಿಕವಾದ ಮಡಿ ಪಾವಿತ್ರ್ಯ. ಕೆಲವು ಔಪಾಧಿಕವಾದ ಮೈಲಿಗೆ. ದೊಡ್ಡವರಿಗೆಲ್ಲ ಮೈಲಿಗೆ ಆಗೋದು ಆಕಸ್ಮಿಕ, ಇವ್ರಿಗೆ ಮಡಿ ಇರೋದು ಆಕಸ್ಮಿಕ, ಭಾರಿ ಮಾಡಿದ ಮಾತ್ರ ಮಡಿ. ಇದು ಎಲ್ಲರೂ ಒಪ್ಕೊಂಡಿದ್ದಾರೆ. ಅದು ಜೀವ ಭೇದ ಅನ್ನೋ ಆಚಾರ್ಯರ ಮಾತಿಗೆ ಈ ಮೆಡಿಕಲ್ ಬುಕ್ಸ್ ಓದಿದ್ರು ಗೊತ್ತಾಗ್ತದೆ. ಯಾವುದೇ ತೊಗೊಂಡ್ರು ಕೂಡ ಪ್ರತಿಯೊಬ್ಬನ ಬಾಡಿ ಯುನಿಕ್ ಅವನದೇನೆ. ಎಲ್ಲ ವರ್ಷ ಸೂಟ್ ಆಗಬೇಕು ಅಂತ ಇಲ್ವೇ ಇಲ್ಲ. ಮತ್ತು ಅವನು ಬೇರೆ ರೀತಿ ಇರ್ತದೆ. ನಾವೆಲ್ಲರಿಗೂ ಒಂದೇ ಎಲ್ಲ ಅಪ್ಲೈ ಮಾಡಬಾರ್ದು ಅಂತ ಹೇಳ್ತಾರೆ, ಗೊತ್ತಾಯ್ತು? ಎಲ್ಲದೂ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಅವರ ದೇಹದ ರೀತಿಯೇ ಬೇರೆ, ಆದ್ದರಿಂದಾಗಿಯೇ ಮನುಷ್ಯರಂತೆ ಇರೋದಿಲ್ಲ. ಇದು ನಿಜವಾಗ್ಲೂ ಕೂಡ ಜೀವ ಭೇದ ಶಬ್ದದ ಎಕ್ಸ್ಟೆಂಡೆಡ್ ಫಾರಮ್ ಇದೆ, ಗೊತ್ತಾಯ್ತಾ? ಒಬ್ಬನಿಗೆ ವಿಷ ಆಗುತ್ತೆ, ಒಬ್ಬನಿಗೆ ಔಷಧಿ ಆಗುತ್ತೆ. ಅದು ಅಲರ್ಜಿ ಅಂತ ಹೇಳ್ತೀವಿ, ಅಲರ್ಜಿ ಬರ್ತದೆ. ಎಲ್ಲರೂ ಒಂದೇ ರೀತಿ ಅಲರ್ಜಿ ಕಾನ್ಸೆಪ್ಟೇ ಬರ್ತಿರಲಿಲ್ಲ. ಅವನು ಕೂಡ ಕೆಲವು ಕಾಲಕ್ಕೆ ಅಲರ್ಜಿ ಇಲ್ಲ, ಕೆಲವು ಕಾಲ ಅಲರ್ಜಿ ಬರುತ್ತೆ. ಮೊದಲು ಅಮೃತವಾಗಿದ್ದು ಅವನು ವಿಷ ಆಗಿಬಿಡುತ್ತೆ. ಫುಡ್ಡು ಹಾಗೇನೆ, ಕೆಲವು ಅಲರ್ಜಿ ಇರುತ್ತೆ, ಕೆಲವರಿಗೆ ಕೆಲವು ಅಲರ್ಜಿ ಇರುತ್ತೆ. ಅದು ಎಲ್ಲರೂ ಒಂದೇ ಆಗಿದ್ದರೆ ಈ ರೀತಿ ಆಗಬಾರ್ದಾಗಿತ್ತು. ಇಲ್ಲೂ ಕೂಡ ಏನು ತೋರಿಸ್ತಾ ಇದ್ದಾರೆ? ಜೀವ ಭೇದ, ದೇಹ ಭೇದ ಎಲ್ಲ ಇದೆ. ಈ ಕ್ಯಾರೆಟ್ 22 ಕ್ಯಾರೆಟ್ 24 ಅಂತ ಮಾತಾಡೋದಿಲ್ಲ, ಅಲ್ಲೂ ಕೂಡ ಏನಿದೆ? ಲೋಹದಲ್ಲೂ ವ್ಯತ್ಯಾಸ ಇದೆ. ಅದೇ 24 ಕ್ಯಾರೆಟ್ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ, ಸ್ವಲ್ಪ ಸೇರಿಸಲೇಬೇಕು. ದೇಶ್ವೀಶೋ ಭಗವಾನ್ ರಾಜನ್ ತಾರತಮ್ಯೇನ ವರ್ತತೆ ತಸ್ಮಾತ್ ಪಾತ್ರಂ ಹಿ ಪುರುಷೋ ಯಾವಾನಾತ್ಮ ಯಥೇಯತೆ. ಪರಮಾತ್ಮ ಎಲ್ಲರೊಳಗೂ ಇದ್ದಾನೆ, ಆದರೆ ಅವರಲ್ಲಿ ತಾರತಮ್ಯ ಇದೆ, ದೇವ್ರ ರೂಪದಲ್ಲಿ ತಾರತಮ್ಯ ಇಲ್ಲ. ಎಲ್ಲಿ ಹೇಳಿದ್ದಾರೆ ಇದರ? ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನ. ದೇವರು ನಾಯಿ ಮಗ ಎಲ್ಲ ಕಡೆ ದೇವರಿದ್ದರೂ ಕೂಡ ದೇವರಿಗೇನಿಲ್ಲ, ಇವರಿಗೆ ದೋಷ ಇಲ್ಲ, ಅಲ್ಲ ದೇವರಿಗೆ ದೋಷ ಇಲ್ಲ. ಇವರಲ್ಲಿ ತಾರತಮ್ಯ ಇದೆ, ದೇವರ ರೂಪಗಳಲ್ಲಿ ತಾರತಮ್ಯ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಜನ ಏನು ತಿಳ್ಕೊಂಡ್ಬಿಟ್ರು? ತಾರತಮ್ಯ ಮಾಡೋದು ಅಂತ ಹೇಳಿದರೆ ದೇಹದ ತಾರತಮ್ಯ ಇದೆ. ಐಸಿಗಳು ಇರ್ತಾರೆ, ಎಲ್ಲರೂ ಯಾಕೆ ಮಾಡ್ಬಿಡಲ್ಲ? ಹಾಗಿದ್ರೆ ಎಲ್ಲ ಸಮಾನತೆ ಕೊಟ್ಬಿಡಿ ನೋಡೋಣ ಅಂತ ಸತ್ತೋಗ್ತಾನೆ ಅವನಷ್ಟೇ. ಕೆಲವು ಇವನು ಸಾಯಿದ್ರೆ ಅವನು ಸಾಯಿತು, ಅದೆಲ್ಲ ಇಲ್ಲ. ಸಮಾನತೆ ಶಬ್ದಕ್ಕೆ ಯಾವಾಗಲೂ ಕೂಡ ಏನೋದು ನಿಷ್ಪಕ್ಷಪಾತ, ಇದು ಶ್ರೇಯಾದರ್ಥ. ಸಮಾನತೆಗೆ ಸರಿವಾದ ಅರ್ಥ ಅಂದರೆ ನಿಷ್ಪಕ್ಷಪಾತ ಬರ್ತದೆ. ಅದು ಬಿಟ್ಬಿಟ್ಟು ಎಲ್ಲರೂ ಒಂದೇ ರೀತಿ ತಿಳ್ಕೊಳ್ಳೋದ್ರೆ ಬುದ್ಧಿ ಹಾಕಬೇಕು, ಅದಕ್ಕೆ ಬುದ್ಧಿ ಪ್ರಶ್ನೆ ಬರೋದಿಲ್ಲ, ಗೊತ್ತಾಯ್ತಾ? ತಮ್ಮಿಂದ ಅನ್ಯಾಯ ಆಗಬಾರ್ದು, ಅದು ನಿಷ್ಪಕ್ಷಪಾತದ ಮುಖ್ಯ ಅರ್ಥ. ಬ್ರಹ್ಮಾದಿ ತಸ್ಮಾತ್ ಪಾತ್ರಂ ಹಿ ಪುರುಷೋ, ತಾರತಮ್ಯ ಇದೆ, ಆದರೆ ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಶ್ರೇಷ್ಠ. ಯಾತಕ್ಕೆ? ಜ್ಞಾನಕ್ಕೆ 11 ಇಂದ್ರಿಯ ಇರತಕ್ಕಂಥ ಒಂದು ದೇಹ ಮನುಷ್ಯನ ದೇಹ ಒಂದೇ. ಯಾವಾನಾತ್ಮ ಯಥೇಯತೆ ಪುರುಷೋ ಯಾವಾನಾತ್ಮ, ಪರಮಾತ್ಮ ಯಾವ ರೀತಿಯಲ್ಲಿ ತನ್ನ ಸನ್ನಿಧಾನ ಇಟ್ಟಿರ್ತಾನೋ ಆ ರೀತಿಯಾದ ತಾರತಮ್ಯ ಹುಟ್ಟುತ್ತಾದ್ದರಿಂದ ಮನುಷ್ಯ ದೇಹ ಬಹಳ ಮುಖ್ಯವಾದದ್ದು. ಬ್ರಹ್ಮಾದಿ ಸ್ಥಾವರಾಂತೇಶು ನ ವಿಶೇಷೋ ಹರೇ ಕ್ವಚಿತ್ ವ್ಯಕ್ತಿ ಮಾತ್ರ ವಿಶೇಷೇಣ ತಾರತಮ್ಯಂ ವದಂತಿ ಚ. ದೇವರ ರೂಪಗಳಲ್ಲಿ ಎಲ್ಲಿ ತಗೊಂಡ್ರೂ ಕೂಡ ಮೂಲ ರೂಪದಲ್ಲೂ ವ್ಯತ್ಯಾಸ ಇಲ್ಲ, ಈ ಸನ್ನಿಧಾನ ರೂಪದಲ್ಲೂ ವ್ಯತ್ಯಾಸ ಇಲ್ಲ. ಬ್ರಹ್ಮದೇವರಲ್ಲಿ ಹಾಗಿಟ್ಟಿದ್ದಾನೋ ಅತಿ ತೃಣದಲ್ಲೂ ಹಾಗೆ ಇಟ್ಟು ನೋಡಿ. ಬ್ರಹ್ಮಾದಿ ಸ್ಥಾವರಾಂತೇಶು, ದೇವರು ಒಂದೇ ರೀತಿ ಇರ್ತಾನೆ, ನೋ ಚೇಂಜ್. ಆದರೆ ಚೇಂಜ್ ಇವರಲ್ಲಿದೆ. ಅದು ತುಂಬ ಹೇಳಿದೆ ಈಗಾಗಲೇ. ಕರೆಂಟ್ ಎಲ್ಲ ಕಡೆ ಇದ್ದರೂ ಕೂಡ ಎಲ್ಲ ಬಲ್ಬಲ್ಲೂ ಕರೆಂಟ್ ಇದ್ದರೆ ಬೆಳಕು ಬರೋದು. ಆದರೆ ಕರೆಂಟ್ನಲ್ಲಿ ತಾರತಮ್ಯ ಇಲ್ಲ, ಬಲ್ಬ್ಗಳಲ್ಲಿ ತಾರತಮ್ಯ ಇದೆ. ಪಾರ್ಟಿ ಕ್ಯಾಂಡ್ಲು ಹಾಗೆಲ್ಲ ಹೇಳ್ತೀವಲ್ಲ, ತಾರತಮ್ಯ. ಇದರಲ್ಲಿ ತಾರತಮ್ಯ ಇಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ವೋಲ್ಟೇಜ್ ಅದು 0 ಕ್ಯಾಂಡ್ಲಕ್ಕೆ ತೆಗೆದು ಕೈ ಇಟ್ಬಿಟ್ಟು 0 ಕ್ಯಾಂಡ್ಲ್ ಹೊಡೆಯಲ್ಲ, ಎಷ್ಟು ಹೊಡೆಯುತ್ತದು?
230 ಹೊಡೆಯೋದು. ಮತ್ತು ನೋಡೋದಕ್ಕೆ ಅನಿಸುತ್ತೆ ಇದ್ರ ಕೆಪಾಸಿಟಿ ನೋಡಿದ. ಅದಕ್ಕೇನೆ ಇರುವೆಗೆ ಅವಮಾನ ಮಾಡಬೇಡಿ, ಅದು ಇರುವೆ ಇರ್ಬೋದು, ಒಳಗಿರೋ ದೇವರು ಮಾತ್ರ ಅಷ್ಟೇ ಫುಲ್ ವ್ಯಾಟ್ಸನ್ನ ಹೊಡಿತಾರೆ. ಆದ್ದರಿಂದ ಹುಷಾರಾಗಿರಿ. ಅಹಿಂಸೆ ಶಬ್ದಕ್ಕೆ ಅರ್ಥ ಆಗುತ್ತೆ. ಯಾವುದಕ್ಕೆ ಅಹಿಂಸೆ ಮಾಡಬೇಕು ಅಂದರೆ ವ್ಯಕ್ತಿ ಹಿಂಸೆ ಆಗೋದು ಎಷ್ಟು ಮುಖ್ಯನೋ ದೇವರಿಗೆ ಅವಮಾನ ಆಗಬಾರ್ದು ಆ ರೂಪಕ್ಕೆ. ಇದು ಅರ್ಥ ಮಾಡಿಕೊಂಡ್ರೆ ಅದು ಎಷ್ಟು ದೊಡ್ಡ ಸಿದ್ಧಾಂತ ಇದೆ. ನಾವು ಬಿಡುದ ಅವಮಾನ ಮಾಡಿ ತೀರಾ ಕಾಮನ್ ಆಗಿದೆ ಇತ್ತೀಚೆಗೆ. ಅವಮಾನ ಅಂಬೋದು ಹಕ್ಕಿದ್ದಾಗಿ ತಪ್ಪದು. ಅವಮಾನ ಮಾಡೋ ದೊಡ್ಡ ದ್ರೋಹ. ಪುರುಷೇಶ್ವಪಿ ರಾಜೇಂದ್ರ ಸುಪಾತ್ರಂ ಬ್ರಾಹ್ಮಣಂ ವಿದುಹು. ಮತ್ತು ಪುರುಷರಲ್ಲೂ ಕೂಡ ತಾರತಮ್ಯ ಇದೆ. ಬ್ರಾಹ್ಮಣ ಭಾರಿ ಪಾತ್ರ, ಬ್ರಾಹ್ಮಣ ಭಾರಿ ದೊಡ್ಡ ಸತ್ಪಾತ್ರ. ದೇಶೇ ಕಾಲೇ ತಥಾ ಪಾತ್ರೆ ಬರುತ್ತಲ್ಲ. ಪಾತ್ರೆ ಈ ಪಾತ್ರೆ ಅಲ್ಲ, ಪಾತ್ರರಾಗಿದ್ದರೆ ಅರ್ಹತೆ ಪಾತ್ರ ಅಂದರೆ ಇದು ಎಲಿಜಿಬಲ್, ಡಿಸರ್ವಿಂಗ್ ಅಂತ. ಡಿಸರ್ವಿಂಗ್ ಆಗಿದ್ದರೆ ಅದಕ್ಕೆ ಅರ್ಥ ಇದೆ. ತಪಸ ವಿದ್ಯೆಯ ತುಷ್ಟ್ಯ ದತ್ತೇ ವೇದ ಹರಿಸ್ತರು. ದತ್ತೇ ವೇದಂ ಹರಿಸ್ತರು. ಯಾತಕ್ಕೆ ಅಂದರೆ ಅದರಲ್ಲೂ ಬ್ರಾಹ್ಮಣರಿಗೆ ಯಾತಕ್ಕೆ ಮಹತ್ವ, ಒಂದು ವೇದ ಅಧ್ಯಯನ ಮಾಡ್ತಾರೆ. ವೇದಗಳಲ್ಲಿ ದೇವರ ಸನ್ನಿಧಾನ ಭಾರಿ ಜಾಸ್ತಿ ಇದೆ. ಅದಕ್ಕೆ ವೇದ ದೇವ, ಈ ಕಡೆದು ಓದಿದ್ರೆ ಏನಾಗುತ್ತೆ ದೇವ. ಅಂದರೆ ಅತಿ ಶ್ರೇಷ್ಠವಾದ ಶಾಸ್ತ್ರಗಳು ಓದೋದ್ರ ಸನ್ನಿಧಾನ ಏನಿರುತ್ತೆ ಒಂದು ಜಾಸ್ತಿ ಇರುತ್ತೆ. ಬರೀ MBBS ಡಾಕ್ಟ್ರೇ, ಸ್ಪೆಷಲೈಸೇಷನ್ ಅದು ಬೇರೆ. ಜ್ಞಾನ ಹೆಚ್ಚಿದೆ ಅದರಲ್ಲಿ. ವ್ಯಕ್ತಿ ಯೂನಿವರ್ಸ್ ಬಗ್ಗೆ ಮೆಡಿಕಲ್ಲೇ, ಅವನು ಮೆಡಿಕಲ್ಲೇ. ಜ್ಞಾನ ಹೆಚ್ಚಿದ್ದಾಗ ಏನಂತ ಕರೀತಾನೆ, ಅವನನ್ನ ಸ್ಪೆಷಲಿಸ್ಟ್ ಅಂತ ಕರೀತಾರೆ. ಆ ರೀತಿಯಲ್ಲಿ ತಾರತಮ್ಯ ಇದೆ ಬ್ರಾಹ್ಮಣರಲ್ಲಿ. ಅದು ವೇದಾಧ್ಯಯನ ಮಾಡ್ತಾ ಹೋದಂತೆ ಅವನು ವೇದಾಧ್ಯಯನ ಜನರಲ್ ಜ್ಞಾನ ಕಾರ್ಯ ಸಿದ್ಧಿ ಜಾಸ್ತಿ ಪಡೆದಂತೆ ಅವನು ತಾರತಮ್ಯ ಭಾಳ ಬೇರೆ ಬಂದುಬಿಡ್ತಾನೆ. ತನ್ಮೋ ಅಸ್ಯ ಬ್ರಾಹ್ಮಣ ರಾಜನ್. ಇನ್ನೊಂದು ಕಾರಣ ಹೇಳ್ತಾರೆ, ಪರಮಾತ್ಮ ಬ್ರಾಹ್ಮಣರ ಪರಮಾತ್ಮನ ದೇಹ ಇದ್ದಾಗೆ ಇವರೇ ನಾವು ಅಂತ ಕರೆಯೋದಿಲ್ಲ, ಅಷ್ಟು ಪ್ರೀತಿ ಅಂತ ಅರ್ಥ. ಗೋ ಬ್ರಾಹ್ಮಣ ಹಿತಾಯ ಚ ಕೃಷ್ಣಸ್ಯ ಜಗದಾತ್ಮನಃ. ಆದ್ದರಿಂದಲೇ ಬ್ರಾಹ್ಮಣರ ಪ್ರತೀಕ ಇದ್ದಾಗ ಚಲ ಪ್ರತಿಭೆಗಳಾದ್ದರಿಂದ ಅವರನ್ನು ಗೌರವಿಸಬೇಕು. ಅದಕ್ಕೆ ಅವರಿಗೆ ಭೋಜನ ಮಾಡಿಸಿದ್ರೆ ನೈವೇದ್ಯ ಮಾಡಿದಷ್ಟು ಪುಣ್ಯ ಬರ್ತದೆ. ನಿಜವಾಗ್ಲೂ ದೇವರು ಜಾಸ್ತಿ ತೊಗೊಳ್ಳೋದು ಅದರಲ್ಲಲ್ಲ, ಇಲ್ಲೇ ತೊಗೊಳ್ಳೋದು ಅಂತ ಹೇಳ್ತಾರೆ. ಅತ್ಯಾತ್ಯರಂತಹ ಖಲು ತತ್ವ ಕೋವಿದೈ ಶ್ರದ್ಧಾಹುತಂ ಯನ್ಮುಖ ಇಜ್ಜ ನಾಮಭಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಒಂದು ಕಾರ್ಯಕ್ಕೆ ಬ್ರಾಹ್ಮಣ ಭೋಜನ ಯಾತಕ್ಕೆ ಇಡ್ತಾರೆ ಅಂದರೆ ನೈವೇದ್ಯ ಆಗಿದ್ದರೂ ಕೂಡ ಹೆಚ್ಚು ದೇವರ ಪ್ರೀತಿ ಆಗೋದಲ್ಲಿ ಇಲ್ಲಿ ಅಂತ. ತಪಸ ವಿದ್ಯೆಯಾ ತುಷ್ಟ. ಒಂದು ಕಡೆಗೆ ಅಧ್ಯಯನ, ತಪಸ್ಸು, ವಿದ್ಯೆ, ತುಷ್ಟಿ ಎಲ್ಲದರಲ್ಲೂ ಕೂಡ ಬ್ರಾಹ್ಮಣ ಏನಾಗ್ತಾ ಹೋಗ್ತಾನೆ, ಸನ್ನಿಧಾನ ಹೆಚ್ಚೆಚ್ಚಿರೋದ್ರಿಂದ ಅವನಿಗೆ ಗೌರವ ಜಾಸ್ತಿ ಸಿಗಬೇಕು. ತದ್ವೋಶ್ಯ ಬ್ರಾಹ್ಮಣ ರಾಜನ್ ಕೃಷ್ಣಶ್ಚ ಜಗದಾತ್ಮನಃ ಪುನಂತಹ ಪಾದರಜಸ ತ್ರಿಲೋಕೆ ದೈವತಂ ಮಹತೆ. ಬ್ರಾಹ್ಮಣರು ಓಡಾಡಿದರೆ ಸಾಕಂತೆ. ನಾವು ಒಪ್ಕೋತೇವೆ. ಗೋವುಗಳ ಬಗ್ಗೆ ಏನು ಹೇಳ್ತಾರೆ, ಓಡಾಡಿದರೆ ಸಾಕು. ಗೋ ಧೂಳಿ ಅದು ಆ್ಯಕ್ಚುಲಿ ಧೂಳು. ಅದು ಗೋವಿನಿಂದ ಬಂದ ಧೂಳು ಪ್ಯೂರ್ ಆಗಿಬಿಡುತ್ತೆ. ಅದೇ ರೀತಿ ಕೊಳಕು, ಅದಕ್ಕೆ ಕೊಂಡ್ರೆ ವಾತಾವರಣ ಕೆಟ್ಟ ಹೋಗ್ಬಿಡುತ್ತೆ. ಬ್ರಾಹ್ಮಣ ಓಡಾಡಿದ ಜಾಗ ಕೂಡ ಭಾರಿ ಪವಿತ್ರ. ಅದಕ್ಕೇ ಬ್ರಾಹ್ಮಣ ಮನೆಯಲ್ಲಿ ಓಡಾಡಿ ಕರೆದು ಏನಾಗುತ್ತೆ ಅವರಿಗೀಗ ಮನೆ ಹೊಸ ಪಾವಿತ್ರ ಬರುತ್ತೆ. ಗೋವಿನ ಬಗ್ಗೆ ಜನಕ್ಕೆ ಗೊತ್ತಿದೆ, ಬ್ರಾಹ್ಮಣರ ಪಾದ ಧೂಳಿ ಗೊತ್ತಿಲ್ಲ. ರಾಘವೇಂದ್ರ ಸ್ತೋತ್ರ ಹೇಳ್ತದಲ್ಲ, ಎತ್ತಾದೋತಕ ಸಂಜಯೇಶ್ವರ ನದಿ ಮುಖ್ಯಾಪಕಾಸಾದಿತ. ಬ್ರಾಹ್ಮಣರ ಪಾದ ತೊಳೆದ ನೀರು, ಯಾಕೆ ಪವಿತ್ರವಾಗಿದ್ದಕ್ಕೆ ತೊಳೆದ ನೀರು ಮಹತ್ವ ಬಂತು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ತಾರತಮ್ಯವನ್ನು ಒಪ್ಪಲೇಬೇಕಾಗ. ಪುರಂತಹ ಪಾದರಜಸ ತ್ರಿಲೋಕೇ ದೈವತಂ ಮಹತ್. ಬ್ರಾಹ್ಮಣರು ಓಡಾಡಿದ ಜಾಗವೆಲ್ಲ ಕೂಡ ಪವಿತ್ರವಾಗ್ತಾ ಹೋಗುತ್ತೆ. ಶಿಲಾವತ್ ಪ್ರತಿಭಾಸಂತು ವಿಪ್ರಾದ್ಯಾಶ್ಚ ಹರೇ ಸ್ಮೃತಃ ಇತಿ ಚ. ತಾತ್ಪರ್ಯ, ಹೇಗೆ ಶಿಲೆಯಲ್ಲಿ ದೇವರಿದ್ದಾರೆ ಅಂತ ನಮಗೆ ಅರ್ಥ ಆಗುತ್ತೋ ಆವಾಹನೆ ಮಾಡಿದಾಗ ಬ್ರಾಹ್ಮಣರಲ್ಲಿ ಪರಮಾತ್ಮ ಏನಿರ್ತಾನೆ, ಸನ್ನಿಧಾನ ಇಟ್ಟಿರ್ತಾನೆ. ಅದೇ ರೀತಿ ಎಲ್ಲರಲ್ಲೂ ಇದೆ, ಕಾಮನ್ ಇದ್ದೇ ಇದೆ. ವಿಶೇಷ ಸನ್ನಿಧಾನ ಬ್ರಾಹ್ಮಣರಲ್ಲಿದೆ. ಇದನ್ನೇನು ಮಾಡಿಬಿಟ್ರು ಉಳಿದವ್ರು ಹೇಳ್ತಾ ಬೇರೆಯವ್ರು ಇಲ್ಲೇ ಇಲ್ಲ, ಬ್ರಾಹ್ಮಣರಲ್ಲಿ ಮಾತ್ರ. ಅದೇನಾಯ್ತು, ಇವರಿಗೆ ಸಿಟ್ಟು ಬರಲಿಕ್ಕೆ ಶುರುವಾಯಿತು. ಅರ್ಥ ಆಯ್ತಾ? ಒಬ್ಬ ಸರ್ಕಾರಿ ನೌಕರನೇ, ಕ್ಲಾಸ್ 4 ಗೌರ್ಮೆಂಟ್ ಸರ್ವೆಂಟೇ, ಕ್ಲಾಸ್ 1 ಗೌರ್ಮೆಂಟ್ ಸರ್ವೆಂಟೇ. ಆದರೆ ತಾರತಮ್ಯ ಇದೆಯೋ ಇಲ್ವೋ? ಕ್ಲಾಸ್ 1 ಅದರಲ್ಲೇ ತಾರತಮ್ಯ ಇದೆ. ಆದರೆ ಏನಂತ ಕರೆಯಾಗಿಲ್ಲ, ಗೌರ್ಮೆಂಟ್ ಸರ್ವೆಂಟ್ ಅಲ್ಲ ಅಂತ ಕರೆಯಾಗಿಲ್ಲ ಅವನ್ನ. ಗೌರ್ಮೆಂಟ್ ಸರ್ವೆಂಟ್ ಅಷ್ಟೇ ಪ್ರಶ್ನೆ ಬಂದರೆ ಯಾರಿಗನ್ವಯ? ಎಲ್ರಿಗೂ ಅನ್ವಯ. ಇದನ್ನ ಅರ್ಥ ಮಾಡಿಕೊಡೋದು ಏನು ಮಾಡಿಬಿಡ್ತಾರೆ, ನಿಮ್ಮಲ್ಲಿ ಏನು ಸನ್ನಿಧಾನನೇ ಇಲ್ಲ, ಮೈಲಿಗೆ ಹಾಗೆಲ್ಲ ಮಾಡಬಾರ್ದು, ತಪ್ಪದು. ಆದ್ದರಿಂದಾಗಿ ಸಮಾಜ ಒಡೆದೋಗ್ಬಿಡುತ್ತೆ. ಅವರೆಲ್ಲ ಸಪ್ರೇಟ್ ಆಗಿಬಿಟ್ರು ಪೂರ್ತಿಯಾಗಿ. ನಿಷೇಕಾದಿ ಶ್ಮಶಾನಂತೈ ಸಂಸ್ಕಾರೈ ಸಂಸ್ಕೃತೋ ದ್ವಿಜ ಇಂದ್ರಿಯೇಷು ಕ್ರಿಯಾ ಯಜ್ಞಾನ್ ಜ್ಞಾನದೀಪೇಶು ಜುಹ್ವತಿ. ನಿಷೇಕಾದಿ ಶ್ಮಶಾನಂತೈ ಸಂಸ್ಕಾರೈ ಸಂಸ್ಕೃತೋ ದ್ವಿಜ. ನೋಡಿ, ಸಂಸ್ಕೃತ ಭಾಷೆ ಹೇಗೋ ಸಂಸ್ಕೃತ ದೇಹ ಇದೆ. ಏನು ಸಂಸ್ಕೃತ ದೇಹ ಅಂದರೆ ಹೇಗೋ ಕನ್ನಡ ದೇಹ ಸಂಸ್ಕೃತ ದೇಹ ಅಂತಿರ್ತಂದರೆ ಸಂಸ್ಕಾರ ಮಾಡಿದ ದೇಹ. ಅವ್ರು ರಿಪೋರ್ಟ್ ಮಾಡ್ಕೊತಾರೆ ಅಧಿಕಾರಿಯಾಗಿ. ರಿಪೋರ್ಟ್ ಸಂಸ್ಕಾರ ನಡೀತೀಗ ಆಫೀಸರ್ ಅವರಿಗೆ. ಈ ಅಪಾಯಿಂಟೆಡ್ ಆಫೀಸರ್ ಅಷ್ಟೇ, ಇನ್ನೂ ಕೂಡ ಆಫೀಸರ್ ಆಗಿಲ್ಲ. ಆರ್ಡರ್ ಬಂದಿದೆ,
ರಿಪೋರ್ಟ್ ಮಾಡ್ಕೊಳ್ಳುವವರೆಗೂ ಏನಲ್ಲ ಅವನು ಸೈನ್ ಮಾಡಿದ್ರೆ ಬೆಲೆ ಇಲ್ಲ. ರಿಪೋರ್ಟ್ ಮಾಡ್ಕೊಂಡು ಮಾಡಿದರೆ ಮಾತ್ರ ಅವನಿಗೆ ಮಹತ್ವ ಶುರು. ಅದು ಸಂಸ್ಕಾರ. ಅದೆಲ್ಲ ಫಾರ್ಮ್ಯಾಲಿಟಿ ಎಲ್ಲ ಮುಗಿಬೇಕಲ್ಲಿ. ಅಲ್ಲಿಗೆ ಅವನು ಅಫಿಷಿಯಲಿ ಈಗ ಅವನಾಗ ಅಧಿಕಾರಿ. ಅದಕ್ಕೆ ಮುಂಚೆ ಅಲ್ಲ. ಅದೇ ರೀತಿಯೇ ಬ್ರಾಹ್ಮಣರಿಗೆ ಸಂಸ್ಕಾರಗಳ ಷೋಡಶ ಸಂಸ್ಕಾರ ಬ್ರಾಹ್ಮಣರಿಗೆ ಎಲ್ಲರಿಗೂ ಷೋಡಶ ಸಂಸ್ಕಾರ ಇಲ್ಲ, ದ್ವಿಜರಿಗೆ ಮಾತ್ರ. ಅದು ವಿಶೇಷವಾಗಿ ಬ್ರಾಹ್ಮಣರಿಗೆ ವಿಶೇಷ ಸಂಸ್ಕಾರಗಳಿರೋದ್ರಿಂದ ಅವರಿಗೆ ಅಷ್ಟು ಮಹತ್ವ ಇದೆ. ಸಂಸ್ಕೃತೋ ದ್ವಿಜ. ಇದು ಸಂಸ್ಕೃತ ಅಷ್ಟೇ ಓದ್ಕೊಬಿಟ್ರೆ ವಾಪಸ್ ಆಗುತ್ತೆ. ಇಂದ್ರಿಯೇಷು ಕ್ರಿಯಾಯಜ್ಞಾನ್ ಜ್ಞಾನದೀಪೇಶು. ಕೊನೆಗೆ ಸಂಸ್ಕೃತ ಕಲಿಯೋದಕ್ಕೂ ಸಂಸ್ಕೃತ ಈ ಬಂದೆ. ಸಂಸ್ಕೃತ ಕಲ್ತಿರ್ತಾರಲ್ಲ, ಹಾಲಿನ ಪಾತ್ರೆಗೆ ಹಾಲು ಅಂತ ಯಾಕೆ ಕರಿತೇವೋ, ಸಂಸ್ಕೃತ ಓದಿದವರು ಸಂಸ್ಕೃತ ಅಂತ ಕರೀತಾರೆ. ಆ ಮಟ್ಟಿಗೆ ಅಷ್ಟೇ ಹೊರತು ಸಂಸ್ಕಾರ ಆಗಿದ್ದು ಸಂಸ್ಕೃತ. ಸಂಸ್ಕಾರ ಯಾವುದಕ್ಕೆ ಆಗ್ತಾ ಹೋಗುತ್ತೋ ಅದು ಸಂಸ್ಕಾರ. ಟೈಪಾತ್ ಅಷ್ಟೊಂದು ಆರ್ಡರ್ ಆಗೋದಿಲ್ಲ. ಟೈಪಾತ್ ಆಮೇಲೆ ಸೈನ್ ಮಾಡ್ತಾರೆ, ಆಮೇಲೆ ಸೀಲ್ ಹಾಕ್ತಾರೆ. ಅಲ್ಲಿಗೂ ಅಲ್ಲ, ಅವ್ರು ಡಿಸ್ಪ್ಯಾಚ್ ಮಾಡಬೇಕು. ಅವರು ಆ ನಂಬರ್ ರೆಕಾರ್ಡ್ ಆಗುತ್ತಲ್ಲಿ. ಆ ನಂಬರ್ ಇಲ್ಲದವ್ರು ಇವರು ತಂದಿದ್ದಾರೆ ಅಂತ. ಅಲ್ಲಿವರೆಗೂ ಇವ್ರು ಕೈ ಬರೋದಿಲ್ಲ. ಕೈ ಕೊಟ್ಟ ಮೇಲೆ ಮಾತ್ರ ಇವನು ಒಂದು ಸ್ಟೇಜ್ ಬಂದು ಕನ್ಫರ್ಮ್ ಆಯಿತು. ಸ್ಟಿಲ್ ಅವನ್ನ ತೆಗಿಬೋದು. ರಿಪೋರ್ಟ್ ಮಾಡಿಕೊಂಡು ಭದ್ರ ಆಗ್ಬಿಡ್ತಾರೆ. ಆಗ ಮತ್ತೆ ಕೋರ್ಟು ಕಚೇರಿ ಶುರುವಾಗುತ್ತೆ. ಇಲ್ಲಿ ಕೋರ್ಟು ಕಚೇರಿ ಬೇಕಿಲ್ಲ, ನೋ ಅಂತ ಕಳಿಸ್ಬಿಡ್ಬೋದು. ಹಾಗೆ ಮುಂದೇನೋ ಹಾಕೋ, ಇಲ್ಲದ ಇವ್ರ ಸಂಬಂಧ ಇಲ್ಲ. ಒನ್ಸ್ ರಿಪೋರ್ಟ್ಸ್ ಫಾರ್ ದಿ ಡ್ಯೂಟಿ ಆಗ್ಬೋದು. ನಡೀತಾ ವೆರಿ ಇಂಪಾರ್ಟೆಂಟ್. ಇದೇ ರೀತಿಯೇ ನಡೀಬೇಕು. ಈ ಸಂಸ್ಕಾರಗಳ ಪ್ರಭಾವ ಅರ್ಥ ಮಾಡಿಕೊಂಡ್ರೆ ಅದೇ ವ್ಯಕ್ತಿ ರಿಟೈರ್ ಆಗಿದ್ದಾನೆ, ಏನು ಮಾಡೋಂಗಿಲ್ಲ, ಸೈನ್ ಮಾಡಿ ಏನು ಉಪಯೋಗನೇ ಇಲ್ಲ. ಏನು ಸಂಸ್ಕಾರಕ್ಕೆ ಎಲಿಜಿಬಿಲಿಟಿನೇ ಅಲ್ಲ ಅವನಿಗೆ. ಅರ್ಥ ಆಯ್ತಾ? ಆ ರೀತಿ ಪುರೋಹಿತರು ಹಾಗೆ ಸೈನ್ ಮಾಡಬೇಕಾದ್ರೆ ಒಂದು ಅಧಿಕಾರಿ ಹಾಗಾಗಿರ್ಬೇಕು. ಇವರಿಗೆ ತಿಳುವಳಿಕೆ ಇರಬೇಕು. ಬರ್ತಾ ಒಂಥರ ಏನಾಯಿತು, ಫ್ಯಾಷನ್ ಆದಾಗ ಹೋಯ್ತು ಅಷ್ಟೇ. ಅವ್ರು ಹೀಗಂತಾರೆ, ನಾನು ಹೀಗಂತೀರಿ, ಪುರೋಹಿತ ಆಗಿಬಿಡ್ತೇನೆ, ಮಾಡೋಕ್ಕೆ ಬರೋದಿಲ್ಲ. ಹಾಗಲ್ಲ. ಡಾಕ್ಟ್ರು ಓಪನ್ ಮಾಡ್ತಾರೆ, ಹೊಲಿತಾರೆ. ನಾವು ಅದೇ ಕೆಲಸ ಮಾಡಿದ್ರೆ ಮರ್ಡ್ರಾಗೋಗುತ್ತೆ ಅಷ್ಟೇ. ಓಪನ್ ಮಾಡೋ ಪ್ರೊಸೀಜರ್ ಇದೆ, ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಿಲ್ಲ ಅಂದರೆ ಜನ ಏನು ತಿಳ್ಕೊಂಬಿಟ್ರು, ಎಗ್ಲೋಪಿದ ನಾವು ಬ್ರಾಹ್ಮಣರ್ ಆಗ್ತೇವೆ. ಸ್ಟೆಥೋಸ್ಕೋಪ್ ಬಿಟ್ಕೊಂಡು ಡಾಕ್ಟ್ರ್ ಆಗ್ತೇನಪ್ಪ? ಇಲ್ಲ. ಅದೆಲ್ಲ ಇದ್ದಿದ್ದರೆ ಬೈಯೋದವರು. ಇವು ಜನವಾರ ನಮಗಿಲ್ಲ ಅಷ್ಟೇ, ನಾವು ಹಾಕೋತೀವಿ ಆಯ್ತಾ ಅಂತ ಹಾಕ್ಕೊಂಡು ಇವರು ಕರ್ಕೊಂಡು ಬಿಡ್ತಾರೆ ಹಾಕ್ರೆ ಅಂತೇಳಿ ಬಡ್ಸಕ್ಕೆ ಬರ್ತೀವಿ ಕೊನೆ ಪಕ್ಷ. ಹಾಗೆಲ್ಲ ಮಾಡಬಾರ್ದು. ಅದು ಜನ್ಮಾರ ಅಂಬೋದು ಏನದು ಬ್ರಾಹ್ಮಣರಾಗಿದ್ದಕ್ಕೊಂದು ಇದೇ ಹೊರತು ಆ ದೃಷ್ಟಿದಲ್ಲಿ ಬ್ರಾಹ್ಮಣರಾಗೋದಿಲ್ಲ ಅವರು. ಗೊತ್ತಾಯ್ತಾ? ಅದು ಇವ್ರ ಜನ ಈ ರೀತಿ ಬದುಕಿದ್ರೆ ಅಪಾರ್ಥಕ್ಕೆ ಕಾರಣ ಆಗುತ್ತೆ. ಅದೆಲ್ಲ ಮಾಡಬಾರ್ದು. ಸರಿಯಾದ ಸಂಸ್ಕಾರನೇ ಆಗಬೇಕು ಅಂತ ಹೇಳ್ತಾರೆ. ಇನ್ನು ತುಂಬ ಇದೆ, ಅದು ನೆಕ್ಸ್ಟ್ ನಾಳೆ ಎಲ್ಲ ನಾಡಿದ್ದು. ನಾಳೆ ಪಂಚಾಕ್ಷರಣ ಇದೆ, ನಾಳೆ ಸಾಯಂಕಾಲ 6:30 ವ್ಯಾಸವಂತದಲ್ಲಿ ಹಾಕಿದೆ.